ಹೈ ಅಲರ್ಟ್ ಅಂದರೆ ಒಂದು ಕಡೆ BJP ಹೈಕಮಾಂಡ್, ಇನ್ನೊಂದು ಕಡೆ ಕಾಂಗ್ರೆಸ್ನ ಹೈಕಮಾಂಡ್. ಒಂದು ಕಾಲ್ತುಳಿತ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಪಾಡುಪಡ್ತಾ ಇದ್ದಾರೆ ಇವರು. ಸ್ಟೇಟಲ್ಲಿ ಅನೇಕ ಇಶ್ಯೂಗಳು ಇದ್ದ ಹೊರತಾಗಿಯೂ ಸ್ಟೇಟ್ BJPಯ ಫೇಲ್ಯೂರ್ ಎದ್ದು ಕಾಣ್ತಾ ಇದೆಯಾ BJP ಹೈಕಮಾಂಡ್ಗೆ? ಕಾಮನ್ ಮ್ಯಾನ್ಗೆ ಬಿಟ್ಬಿಡಿ, BJP ಹೈಕಮಾಂಡೇ ಇದ್ರ ಬಗ್ಗೆ ಅಸಮಾಧಾನ ಇಟ್ಕೊಂಡಿದೆ ಅಂತ ಒಂದು ಭಾಗ. ಅಟ್ ದ ಸೇಮ್ ಟೈಮ್ ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದಷ್ಟು ಬೇಡದ ಇಶ್ಯೂಗಳು ರೈಸ್ ಆಗ್ತಾ ಇದೆಯಾ, ಶೂನ್ಯದಿಂದ ಉದ್ಭವಿಸಲ್ಪಡ್ತಾ ಇದೆಯಾ ಅನೇಕ ಇಶ್ಯೂಗಳು. ಇವರೇ ತೆಗೆದುಕೊಂಡು ಹೋಗಿ ತಾಂಬೂಲ ತಟ್ಟೆಯಲ್ಲಿಟ್ಟು BJP ಕೈಗೆ ಇಶ್ಯೂಗಳನ್ನು ಕೊಡ್ತಾ ಇದ್ದಾರಾ? ಬುಡ ಕೊಡ್ತಾ ಇದ್ದಾರೋ, ಜಾತಿಗಣತಿ ವಿಚಾರ ಕೊಡ್ತಾ ಇದ್ದಾರೋ, ಅಥವಾ ಈ ಕಡೆ ಬಂದಾಗ ಕಾಲ್ತುಳಿತ ವಿಚಾರವನ್ನು ಕೊಡ್ತಾ ಇದ್ದಾರೋ? ರೀಸೆಂಟ್ ವಿಚಾರಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಇದೇ ರೀತಿಯಲ್ಲಿ ಹೋದಾಗ ಇಂಥ ವಿಚಾರಗಳು, ನಟ್ಟು ಬೋಲ್ಟು ಹೇಳಿಕೆಗಳಾಗಬಹುದು, ಇನ್ನೊಂದಾಗಬಹುದು, ಈ ಥರದ ವಿಚಾರಗಳನ್ನು ಕಾಂಗ್ರೆಸ್ ಹೈಕಮಾಂಡ್ ಯಾವ ಥರ ಕನ್ಸಿಡರ್ ಮಾಡ್ತಾ ಇದೆ? ಅದಕ್ಕೆ ಮುಜುಗರ ಆಗ್ತಾ ಇಲ್ವಾ? ಇದನ್ನು ಮರೆಮಾಚುವುದಕ್ಕೆ ಅಥವಾ ಇಶ್ಯೂ ಡೈವರ್ಷನ್ಗೋಸ್ಕರವಾಗಿ ಜಾತಿಗಣತಿ ಮಾಡಿಬಿಡ್ತೀವಿ, ಮತ್ತೆ ಸಮೀಕ್ಷೆ ಮಾಡಿಬಿಡ್ತೀವಿ. ಜಾತಿಗಣತಿ ಬಗ್ಗೆ ಹೇಳಾಗಿದೆ ನರೇಂದ್ರ ಮೋದಿ ಅವರು ಅಥವಾ ಕೇಂದ್ರದ BJP. ಜಾತಿಗಣತಿ ಮಾಡುವುದೇನಿದ್ದರೂ ಕೇಂದ್ರದ ಕೆಲಸ, ರಾಜ್ಯಗಳ ಬಾಪ್ತು ಅಲ್ಲ, ಅದು ರಾಜ್ಯಗಳ ವ್ಯಾಪ್ತಿಗೆ ಅದು ಬರಲ್ಲ ಅಂತ ಹೇಳಿದ್ಮೇಲೆ ಮತ್ತೆ ಸಮೀಕ್ಷೆ ಮಾಡಿಸ್ಬಿಡ್ತೀವಿ. ಸೊ ಒಂದೊಂದು ಡೈವರ್ಷನ್. ಇದ್ದಕ್ಕಿದ್ದಂಗೆ ನಾವು ದಯಾನಂದ್ ಅವ್ರನ್ನ ಸಸ್ಪೆಂಡ್ ಮಾಡಿಬಿಡ್ತೀವಿ, ಕಮಿಷನರೇ ಸಸ್ಪೆಂಡ್ ಮಾಡಿಬಿಟ್ಟಿದ್ದೀವಿ. ನಾವು ಯಾವ ತನಿಖೆ ಹೇಳಿತ್ತು? ಮೆಜಿಸ್ಟ್ರೇರಿಯಲ್ ಎನ್ಕ್ವೈರಿ, ಜುಡಿಷಿಯಲ್ ಎನ್ಕ್ವೈರಿ, CID ಎನ್ಕ್ವೈರಿ. ಇದರಲ್ಲಿ ಕಮಿಷನರ್ ಆಫ್ ಪೊಲೀಸ್ ಬೆಂಗಳೂರು ಇವ್ರು ತಪ್ಪಿತ್ತು ಅಂತ ಹೇಳಿತಾ? ನಿಂತ ಹೆಜ್ಜೆಯಲ್ಲಿ ಸಸ್ಪೆಂಡ್ ಆಗಿಬಿಟ್ರು ಅವರು. ಏನೋ ಕ್ರಮ ಜರುಗಿಸಿದ್ದೀವಿ. ಇವತ್ತು CM ನೀವೇನು ಮಾಡ್ತಾಯಿದ್ರಿ, DCM ನೀವೇನು ಮಾಡ್ತಾಯಿದ್ರಿ? ಸಾವಾಗಿದೆ ಅಂತ ಅಲ್ಲಾದ ಮೇಲೂ ಕೂಡ ನೀವು ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗಡೆ ಹೋಗಿ ಕಾರ್ಯಕ್ರಮದಲ್ಲಿ ಹೇಗೆ ಭಾಗಿಯಾದ್ರಿ? ಹೈಕಮಾಂಡ್ ಕೇಳಿದೆ, ಇಲ್ಲ CM ಮಧ್ಯಪ್ರವೇಶ ಮಾಡಿದ್ದಾರೆ DCM ಅವರು ಉತ್ತರ ಕೊಡಬೇಕಾದ್ರೆ. ಇಲ್ಲ ಅವ್ರಿಗೂ ಗೊತ್ತಿರಲಿಲ್ಲ, ನನಗೂ ಗೊತ್ತಿತ್ತು, ತಡವಾಯಿತು ನಮಗೆ ಅಂಥೇಳಿ. ಇದೆಲ್ಲದರ ಆಚೆಗೆ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಎರಡೂ ಹೈಕಮಾಂಡ್ಗಳಿಗೆ ಸ್ಟೇಟ್ನ BJP ಆಗಲಿ ಕಾಂಗ್ರೆಸ್ ಆಗಲಿ ಒಂಥರ ನುಂಗಲಾರದ ಬಿಸಿ ತುಪ್ಪವಾಗಿದೆಯಾ? ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಲೋಹಿತ್ ಇದ್ದಾರೆ, BJP ವಕ್ತಾರರು. ಸ್ವಾಗತ ನಿಮಗೆ ಲೋಹಿತ್. ಆಯೇಷಾ ಫರ್ಜಾನಾ ಅವರಿದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ನಿಮಗೆ ಆಯೇಷಾ ಫರ್ಜಾನಾ ಅವರೇ. ಇನ್ನೊಂದು ಜೊತೆಯಲ್ಲಿ ಇಷ್ಟಲ್ಲೇ ದಿಲೀಪ್ ಅವರು ಕೂಡ ನಮ್ಮನ್ನು ಜಾಯ್ನ್ ಆಗ್ತಾ ಇದ್ದಾರೆ, ಹೈಕೋರ್ಟ್ನ ವಕೀಲರು. ಅವ್ರಿಗೂ ನಾನು ಸ್ವಾಗತ ಹೇಳಿರ್ತೀನಿ. SK ಉಮೇಶ್ವರ್ ನಮ್ಮ ಜಾಯ್ನ್ ಆಗ್ತಾ ಇದ್ದಾರೆ, ನಿವೃತ್ತ SP. ಅವ್ರಿಗೂ ನಾನು ಸ್ವಾಗತ ಮಾಡ್ಕೊಳ್ತೀನಿ. ನನ್ನ ಫಸ್ಟ್ ಪಾಯಿಂಟು ಲೋಹಿತ್ ಕೇಳಿಬಿಡ್ತೀನಿ. ಲೋಹಿತ್, ಈಗ ಒಂದು ಕಡೆ BJP ಹೈಕಮಾಂಡ್ ಕೂಡ ಸ್ಟೇಟ್ BJPಯ ಬಗ್ಗೆ ಅಷ್ಟೊಂದು ಸಮಾಧಾನವಾಗಿದ್ದಂತೆ ಕಾಣಿಸ್ತಾ ಇಲ್ಲ ಅಂಥೇಳಿ ಅನೇಕ ಇಶ್ಯೂಗಳನ್ನು ಆಡಳಿತಾರೂಢ ಪಕ್ಷದ ಕಡೆಯಿಂದ, ಸರ್ಕಾರದ ಕಡೆಯಿಂದ ನಿಮಗೆ ಸಿಕ್ಕ ಹೊರತಾಗಿಯೂ ಎಫೆಕ್ಟಿವ್ ಆಗಿ ನೀವು ಹ್ಯಾಂಡಲ್ ಮಾಡಲಿಲ್ಲ ಅಂತ ಒಂದು ಅಸಮಾಧಾನ ಸೆಂಟ್ರಲ್ BJPಗೆ ಅಂತ. ಇಲ್ಲ, ತಪ್ಪು ಕಲ್ಪನೆ ಅದು. ನಾವು ನಿರಂತರವಾಗಿ ಈ ದುರಾಡಳಿತ, ದುರ್ಬುದ್ಧಿ, ದುರ್ನಡತೆ, ದುರಹಂಕಾರ, ಜನವಿರೋಧಿ ಕಾಂಗ್ರೆಸ್ ಸರ್ಕಾರದ ಏನು ಈ ನಡೆ ಇದೆ ಕಳೆದ 2 ವರ್ಷದಿಂದ, ಎಲ್ಲ ಬೆಲೆ ಏರಿಕೆ ಆಗಿರ್ಬೋದು ಅಥವಾ ವಕ್ಫ್ ವಿಚಾರ ಆಗಿರ್ಬೋದು, ಮುಸಲ್ಮಾನರನ್ನ ಓಲೈಸ್ಕೊಳ್ಳೋದಕ್ಕೆ ಧರ್ಮಾತೀತವಾಗಿ ರಿಸರ್ವೇಷನ್ ಕಾನೂನು ಬಾಹಿರವಾಗಿ ಅಸಂವಿಧಾನಿಕವಾಗಿ ಕೊಟ್ಟಂಥದ್ದಾಗಿರ್ಬೋದು, ಅಥವಾ SC ST TSP ಫಂಡ್ ಡೈವರ್ಷನ್ ವಿಚಾರದಲ್ಲಿ ದಲಿತ ಸಮುದಾಯಗಳಿಗೆ ಅನ್ಯಾಯ ಮಾಡಿದಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ನಾವು ಜನಾಂದೋಲನ ರಾಜ್ಯಾದ್ಯಂತ ನಿರಂತರವಾಗಿ ಒಂದು ಹೋರಾಟದ ಮೂಲಕ ನಾವು ಮಾಡ್ಕೊಂಡೇ ಬರ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಕೇಂದ್ರ ನಮ್ಮ BJP ವರಿಷ್ಠರು ಅಥವಾ ಹೈಕಮಾಂಡ್ ಅಂತ ಏನು ಹೇಳ್ತೀವಿ, ಅವರು ಸಹ ಸಂತುಷ್ಟರಾಗಿದ್ದಾರೆ, ಮತ್ತೆ ನಮಗೆ ಪ್ರೋತ್ಸಾಹ, ಬೆಂಬಲ ಮತ್ತೆ ಮಾರ್ಗದರ್ಶನ ಸಹ ನೀಡ್ತಾ ಇದ್ದಾರೆ. ಈಗ ಅಶೋಕ್ ಒಂದು ಕಡೆ, ವಿಜೇಂದ್ರ ಒಂದು ಕಡೆ, ಇಬ್ಬರಿಗೂ ಅಷ್ಟಕ್ಕಷ್ಟೇ ಒಂದೊಂದು ಹೋರಾಟ ರೂಪಿಸುವಲ್ಲಿ ತುಂಬ ಅಸಮಾಧಾನ ಇದೆ, ಒಳಗಡೆ ಗುಂಪುಗಾರಿಕೆಗಳಿವೆ ಅಂತ ಮಾತಾಡ್ತಾರೆ. ಎತ್ತೇರಿಗೆ ಹೇಳಿದ್ರೆ ಕೋಣ ನೀರಿಗೆ ಇಳಿತು ಅಂತ. ಇಲ್ಲ ಸರ್, ಇದನ್ನು ಅಷ್ಟೇ, ಇದು ತಪ್ಪು ಕಲ್ಪನೆ, ತಪ್ಪು ಭಾವನೆ, ತಪ್ಪು ಮಾಹಿತಿ. ನಿನ್ನೆನೋ ಆದಂತ ಏನು ಕೋಮು ಸಂಘರ್ಷ ಈ ಸರ್ಕಾರ ಬಂದಾದ್ಮೇಲೆ ನಿರಂತರವಾಗಿ ಮಂಗಳೂರು ಕರಾವಳಿ ಭಾಗದಲ್ಲಿ ಈ ಇವರ ದುರ್ನಡತೆ, ಒಂದು ದುರಾಡಳಿತ, ಒಂದು ಕಾರ್ಯವೈಖರಿ, ಒಂದು ಕಾನೂನು ಸುವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಅಂತಂದ್ರೆ, ಕರಾವಳಿ ಶಾಂತಿ ನೆಲೆಸಿತ್ತು. ಪೂರ್ತಿ ಎಲ್ಲ ಬಿಳಿ ಬಾವುಟಗಳೇ, ಇಡೀ ಕರಾವಳಿ ಪೂರ್ತಿ ಯಾವ ಕಡೆ ಬಿಳಿ ಬಾವುಟಗಳೇ ಇದ್ದದ್ದು. ಒಂದು ರೀತಿಯಲ್ಲಿ ಎಲ್ಲೂ ಕೊಲೆ ನಡೆದೇ ಇಲ್ಲ ನಿಮ್ಮ ಆಳ್ವಿಕೆಯಲ್ಲಿ. ರೌಡಿ ಶೀಟರ್ ಆದ್ಮೇಲೆ ಓಪನ್ ಮಾಡೇ ಇಲ್ಲ ಅಲ್ಲ, ಬಟ್ ಇಷ್ಟು ತೀವ್ರತೆ ಇರಲಿಲ್ಲ. ಇಷ್ಟೊಂದು ಅಂದ್ರೆ ಒಂದೆರಡು ಕೊಲೆ ಕಡಿಮೆ ಇತ್ತು, ಒಂದೆರಡು ಕೊಲೆ ಜಾಸ್ತಿ ಇತ್ತು, ಅದ್ರ ಮೇಲೆ ಮೆಜರ್ ಮಾಡ್ತಾ ಇದ್ದೀರಿ. ಅದು ಏನು ಒಂದು ಅಂಕೆನೇ ಇಲ್ದಲೆ ಆ ರೀತಿ ಅಷ್ಟೊಂದು ಅಲ್ಲಿ ಚಟುವಟಿಕೆಗಳು ಆಗ್ತಾ ಇತ್ತು. ಮರಳು ಮಾಫಿಯಾ ಆಗಿರ್ಬೋದು, ಅಥವಾ ಏನು ಇದು ನಮ್ಮ ಮಾಫಿಯಾ ಕೊಲೆಗಳ, ಧಾರ್ಮಿಕ ಕೊಲೆಗಳ, ಇದು ಧಾರ್ಮಿಕ ಮಾಫಿಯಾ ಎಲ್ಲ ಹಂತದಲ್ಲೂ ಇದೆ ಇದು. ಹಂಗಾಗಿನೇ ಮತ್ತೆ ನಮ್ಮ ಕೇಂದ್ರ ಸರ್ಕಾರ ರಾಜ್ಯದ ಎಲ್ಲಾ ಮಾಫಿಯಾ ಕೊಲೆಗಳಿಗೆ, ರಾಜ್ಯದ ಎಲ್ಲಾ ಮಾಫಿಯಾ ಕೊಲೆಗಳಿಗೂ ನೀವು ಹಿಂಗೆ ರೆಸ್ಪಾಂಡ್ ಮಾಡ್ತೀರಿ? ಮಾಫಿಯಾ ಕೊಲೆಗಳಿಗೆ ಮಾತ್ರ ಹೇಳ್ತಾ ಇರೋದು ನಾನು, ಧಾರ್ಮಿಕ ಕೊಲೆಗಳಲ್ಲದೆ. ಯಾವುದು ಕಾನೂನು ಬಾಹಿರ ಚಟುವಟಿಕೆ ಇದೆ, ಯಾವುದು
ಅಂತಾರಾಷ್ಟ್ರೀಯವಾಗಿ ಫಂಡ್ PFI ಅಂತ ಅವರು ಸಹ ಏನು ಗಲ್ಫ್ ಇಂದ ಒಂದು ಹಣದ ವಹಿವಾಟು ನಡೆಸಿ ಕೊಲೆಗೆ ಪ್ರಾಯೋಜಿತ ಕೊಲೆ ಮಾಡ್ತಿದ್ದಾರೆ. ಇಂಥದಕ್ಕೆ ನಾವು ಕೇಂದ್ರ ಸರ್ಕಾರ ಆಗಿದ್ದು ರಾಜ್ಯ ಸರ್ಕಾರದ ಆ ಸಂದರ್ಭದಲ್ಲಿ ನಾವು ಸೂಕ್ತವಾದಂತ ಕ್ರಮ ತಗೊಂಡಿದ್ವಿ. ಈಗ ಅಂತಾರಾಷ್ಟ್ರೀಯ ಫಂಡ್ ಅಂತ ಬಂದಾಗ ಕೇಂದ್ರ ಸರ್ಕಾರದ ಪಾತ್ರ ಏನು ಬರುತ್ತೆ ಅದರಲ್ಲಿ ಲೋಹಿತ್? ಅಂತಾರಾಷ್ಟ್ರೀಯ ಫಂಡ್ ಹೊರಗಡೆಯಿಂದ ಫಂಡ್ ಬರ್ತಿದೆ ಅಂದಾಗ ಕೇಂದ್ರದ ರೋಲ್ ಏನು ಅದರಲ್ಲಿ? ಬರೀ ಸ್ಟೇಟ್ ರೋಲ್ ಅದು? ಇಲ್ಲ, ಈಗ ಕೇಂದ್ರ ನೇತಾನೆ ಕ್ರಮ ತಗೊಂಡದ್ದು. NIA ಆಸ್ ಪರ್ 2008 NIA ಆಕ್ಟ್ ಪ್ರಕಾರ ಇವಾಗ NIAನೇ ಸಹ ನಿನ್ನೆ ಡಿಬೇಟ್ ಮಾಡ್ತಿದ್ದೆ, ಬಾಳಿಗ ಹತ್ಯೆಯನ್ನು NIA ಕೊಡಿ ಅಂತ ಆ ಭಾಗದ ಮುಸ್ಲಿಂ ಮುಖಂಡರು ಮಾತಾಡ್ತಾ ಇದ್ರು. ಬಾಳಿಗನ ಹತ್ಯೆಯನ್ನು NIA ಯಾಕೆ ಕೊಡ್ಲಿಲ್ಲ? ಪಿಕ್ ಅಂಡ್ ಚೂಸ್ ಯಾಕೆ ಮಾಡ್ತಾರೆ ಇವರು? ಸುಹಾಸ್ ಶೆಟ್ಟಿ ಮಾತ್ರ ಯಾಕೆ ಕೊಡ್ತಾರೆ? ನೆಟ್ಟಾರದು ಕೊಡಿ, ಇವ್ರದ್ದು ಕೊಡಿ, ಎಲ್ಲರದ್ದು ಸೇರಿಸ್ಕೊಟ್ಬಿಡಿ, ರಹಿಮಾನ್ದು ಕೊಡಿ. ಸರ್ಕಾರಕ್ಕೆ ಮನವರಿಕೆ ಆದ್ರೆ ಆ ಒಂದು ಘಟನೆ ಬಗ್ಗೆ ಮನವರಿಕೆ ಆಯ್ತು ಅಂತಂದ್ರೆ ಡೆಫಿನೆಟ್ಲಿ ಅದನ್ನು ತಗೊಳ್ತಾರೆ. ಯಾವ ಸರ್ಕಾರಕ್ಕೆ? ನಮ್ಮ ಕೇಂದ್ರ ಸರ್ಕಾರಕ್ಕೆ ಆಗಿರ್ಬೋದು. ರೋಲ್ ಏನ್ ಹೇಳಿ NIA ಅಂತ ಏನಕ್ಕೆ ಸ್ಥಾಪನೆ ಮಾಡಿದೆ ಈ ದೇಶದಲ್ಲಿ? NIA ಅಂತ ಕಾನೂನು ಬಾಹಿರುವ ಚಟುವಟಿಕೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಥವಾ ಇದು ಏನು ನಮ್ಮ ಗಲಭೆ ಆಗಿರ್ಬೋದು, ಕೋಮು ಸಂಘರ್ಷ ಆಗಿರ್ಬೋದು, ಜೊತೆನಲ್ಲಿ ಅಂತಾರಾಷ್ಟ್ರೀಯ ವ್ಯವಹಾರ ನೋಡಿ. ನಮಗೆ NIA ಬಗ್ಗೆ ತಕರಾರಿಲ್ಲ, CID ಬಗ್ಗೆ ತಕರಾರಿಲ್ಲ, CBI ಬಗ್ಗೆನೂ ನಮ್ಮ ತಕರಾರಿಲ್ಲ. ಬಟ್ ಒಂದೊಂದು ತನಿಖಾ ಏಜೆನ್ಸಿಗಳಿಗೆ, ತನಿಖಾ ಸಂಸ್ಥೆಗಳಿಗೆ ಅವ್ರದ್ದೊಂದು ಜಾಬ್ ಅಂತ ಇದೆ, ಜಾಬ್ ಡಿಸ್ಕ್ರಿಪ್ಷನ್ ಅಂತ ಇರುತ್ತೆ. ಒಂದು ಉಗ್ರಗಾಮಿ ಚಟುವಟಿಕೆನಾ, ಇನ್ಸರ್ಜೆನ್ಸಿ ಇದೆಯಾ ಇಲ್ಲಿ, ಅಥವಾ ಒಂದು ಸಂಘಟಿತ ಅಪರಾಧಗಳು ನಡೀತಾ ಇದೆಯಾ, ಇಂಥ ವಿಚಾರ ಬಂದ NIA ಮಾಡಬೇಕಾಗುತ್ತೆ. ನೀವು ಈ ಥರದ್ದು ಎಲ್ಲ ಮರ್ಡರ್ಗಳನ್ನು NIAಗೆ ಕೊಡ್ತೀನಿ ಅನ್ನೋದಾದರೆ, ಈಗ ನಿಮ್ಮ ಮೂಗಿನ ನೆರಕ್ಕೆ ನೀವು ಯಾರ ಮೂಗಿನ ನೆರಕ್ಕೆ BJP ಕೇಂದ್ರ ಹೈಕಮಾಂಡು ನಿಮ್ಮ ಮೂಗಿನ ನೆರದಲ್ಲಿ ನಿಮ್ಮ ತನಿಖಾ ಸಂಸ್ಥೆ ನಿಮಗೆ ಬೇಕು ಅಂತ ನಾವು CID ಕೊಟ್ಟಿದ್ದೀವಿ, SIT ಕೊಟ್ಟಿದ್ದೀವಿ, ಇದರಲ್ಲೇನು ತಪ್ಪಿದೆ, ಮೆಜಿಸ್ಟ್ರಿಯಲ್ ಎನ್ಕ್ವೈರಿ ಕೊಟ್ಟಿದ್ದೀವಿ, ನಾವು ಇನ್ನೊಂದು ಕಡೆ ಜುಡಿಷಿಯಲ್ ಎನ್ಕ್ವೈರಿ ಕೊಟ್ಟಿದ್ದೀವಿ ಅಂತ ಇವ್ರು ಮಾತಾಡ್ತಾರೆ. ಅವ್ರವ್ರ ಮೂಗಿನ ನೆರಕ್ಕೆ ಅವ್ರ ತನಿಖೆ ಮಾಡಿಸ್ಕೊಂಡ ಇದೇ ಪ್ರಕ್ರಿಯೆಗಳನ್ನ ಪಾಲನೆ ಮಾಡ್ಕೊಂಡೇನೆ ಸಹ ಏನು ಆದಂತ ಇತ್ತೀಚೆಗೆ ಮಂಗಳೂರು ಕರಾವಳಿ ಭಾಗದಲ್ಲಿ ಇತ್ತೀಚೆಗೆ ನಿರಂತರವಾಗಿ ಹಲವಾರು ಕೊಲೆಗಳಾಗ್ತಾ ಇದೆ. ಇದು ಪ್ರಾಯೋಜಿತ ಕೊಲೆ, ಸಾಕಷ್ಟು ಫಂಡಿಂಗ್ ಹೊರಗಡೆಯಿಂದ ಹೊರದೇಶದಿಂದ ಆಗಿದೆ ಅನ್ನೋ ನಿಟ್ಟಿನಲ್ಲೇನೆ ಇದು ತನಿಖೆಗೆ NIA ತಗೊಂಡ್ರಂತದ್ದು. ಬಿಜೆಪಿ ವಕ್ತಾರರು ಒಂದು ಮಾತು ನಿಜ ಹೇಳಿದ್ರು. ಏನಂತ ಹೇಳಿದ್ರೆ, ಅಲ್ಲಿ ಧಾರ್ಮಿಕ ಮತ್ತು ಮಾಫಿಯಾ ಇಂಟರ್ ಮಿಕ್ಸಿಂಗ್ ಕೊಲೆಗಳು ನಡೆದಿದೆ ಅಂತ ನಾವು ಒಪ್ಕೋತೀವಿ. ಆ ರೀಜನ್ ನ ಪ್ರದೇಶದವರು ಮತ್ತು ರಾಜ್ಯದ ಎಲ್ಲಾ ವಿಚಾರದಲ್ಲೂ ನಾವು ಸ್ವಲ್ಪ ವಸ್ತುನಿಷ್ಠವಾಗಿ ನೋಡುವಂತ ಒಂದು ದೃಷ್ಟಿಕೋನದಿಂದ ಅದು ನಿಜ ಕೂಡ, ಭಾಗಶಃ ನಿಜ ಕೂಡ, ಎಲ್ಲವೂ ಅಲ್ಲ. ಆದ್ರೆ ಅದನ್ನ ಇದು ಹಿಂದೂ ಕಾರ್ಯಕರ್ತರ ಕೊಲೆ, ಇದಕ್ಕೆ ಎಲ್ಲರೂ ಹಿಂದೂಗಳು ಒಗ್ಗೂಡಬೇಕು ಅಂತ ಹೇಳ್ಬಿಟ್ಟು ಎಲ್ಲರನ್ನು ಪ್ರಚೋದಿಸುವಂತಹ ಕೆಲಸ ಮಾಡೋದು ಯಾರು? ರಾಜ್ಯ ಸರ್ಕಾರ. ಇಂತಹ ಕೊಲೆಗಳು ಪದೇ ಪದೇ ಈ ರೀತಿಯಾಗಿ ಹೆಣ ಬೀಳ್ತಾ ಇರುವಂತದ್ದು ಯಾವುದೇ ನಾಗರಿಕರು, ಯಾವ ಧರ್ಮದವರೇ ಆಗಿರ್ಲಿ, ಇದನ್ನು ಒಪ್ಪತಕ್ಕಂತಹ ವಿಚಾರ ಅಲ್ಲ. ಶಾಂತಿ ಪ್ರಿಯರು ಮತ್ತು ಒಂಚೂರು ಸೆನ್ಸಿಬಲ್ ಮನುಷ್ಯ ಜೀವಿಗಳಾಗಿದ್ರು, ತೀರಾ ಶಾಂತಿ ಪ್ರಿಯರಾಗಿರ್ಬೇಕಾಗಿಲ್ಲ. ಆನಿಮಲ್ಗಳು, ಕಾಡು ಪ್ರಾಣಿಗಳು ಕೂಡ ಹಾಗೆ ಮಾಡಲ್ಲ, ಆ ರೀತಿಯಾಗಿ ಮಾಡುವಂಥದ್ದು. ಈಗ ರಾಜ್ಯ ಸರ್ಕಾರ ಅದಕ್ಕೋಸ್ಕರ ಕೆಲವೊಂದು ಕ್ರಮಗಳನ್ನ ಕೈಗೊಂಡು ಅಲ್ಲಿನ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ಬದಲಿಸಿದೆ, ಕೆಲವೊಂದು ಮೇಲ್ಮಟ್ಟದ ಅಧಿಕಾರಿಗಳನ್ನು ಬದಲಿಸಿದೆ. ನಿನ್ನೆ ಬಿಜೆಪಿಯ ಮುಖಂಡರು ಹೋಗಿ ಇದೆಲ್ಲ ಇಲ್ಲಿ ನಡೆಯಲ್ಲ, ಮುಂದೆ ನಾವೇ ಸರ್ಕಾರ ಬರ್ತೀವಿ ಅಂತ ಹೇಳ್ಬಿಟ್ಟು ಇವರು ಕೂಡ ಇವಾಗ ಅವ್ರು ಕೊಂದವರು ಗೂಂಡಾಗಳು, ಒಂದು ಪಕ್ಷದ ಪ್ರತಿನಿಧಿಗಳು ಆ ರೀತಿಯಾಗಿ ಪೊಲೀಸ್ಗಳಿಗೆ ಬೆದರಿಕೆ ಹಾಕಿಕೊಂಡು ಬರಬಹುದಾ? ಇದು ಸರಿನಾ? ನ್ಯಾಯ ವ್ಯವಸ್ಥೆಗೆ, ಕಾನೂನು ಸುವ್ಯವಸ್ಥೆಗೆ ಪಕ್ಷಗಳು ಟೇಬಲ್ ಕುಟ್ಟಿ ಹೇಳಿದ್ರೆ ಮೇಡಮ್ ನಿಮ್ ಕಡೆಯವರು ಕೂಡ ಯಾಕೆ ಬರ್ತಾರೆ, ನಾವು ರಾಜೀನಾಮೆ ಕೊಟ್ಬಿಡ್ತೀವಿ ಅಂತ ಹೇಳಿ ಇದನ್ನ ನಾನು ಹೇಳ್ತೀನಿ ಮೇಡಮ್. ನೆಟ್ಟಾರು ಸತ್ತಾಗ, ಸುಹಾಸ್ ಸತ್ತಾಗ ಇದೇ ತರ ನಿಮ್ ಸಮುದಾಯ ಟೇಬಲ್ ಕುಟ್ಟಿದ್ರೆ ನಾನು ಒಪ್ಕೋತಿದ್ದೆ. ಇವರು ಕೊಲೆಗಳ ವಿರುದ್ಧವಾಗಿದ್ದಾರೆ ಅಂತ ಹೇಳಿ, ಆಯ್ಕೆಗಳ ವಿರುದ್ಧವಾಗಿ ಅಂತ ಅಲ್ಲ. ದಯವಿಟ್ಟು ನನಗೆ ನಿಮ್ಮ ಸಮುದಾಯ ಅಂತ ಹೇಳ್ಬೇಡಿ ಇಲ್ಲಿ, ಯಾಕಂದ್ರೆ ಪಾರ್ಟಿ ಮೇಡಮ್, ನಿಮ್ ಪಾರ್ಟಿ ನಾಯಕರು. ಯಾಕೆಂತ ಹೇಳಿದ್ರೆ ಎಲ್ಲಾ ಸಮುದಾಯಗಳನ್ನು ಮನುಷ್ಯರ ರೀತಿ ನಾವು ಗ್ರಹಿಸ್ತೀವಿ. ಮಾನವ ಕುಲಂ ತಾನೊಂದೇ ವಲಂ. ಇಲ್ಲಿ ಸುಹಾಸ್ ಶೆಟ್ಟಿ ಕೊಲೆ ಆದಾಗ ಆಗಿದ್ದು ಅವರೊಬ್ಬ ರೌಡಿ ಶೀಟರ್, ಮತ್ತೆ ಬರೇ ಮುಸಲ್ಮಾನ್ ಫಾಜಿಲ್ ಅನ್ನು ಮಾತ್ರ ಕೊಂದಿದ್ದಲ್ಲ, ಕೀರ್ತಿ ಅನ್ನುವಂತ ಒಬ್ಬ ಹಿಂದೂವನ್ನು ಕೊಂದಿದ್ರು. ಇನ್ನೊಂದು 4 ಗೂಂಡಾ ಆಕ್ಟ್ ಇತ್ತು, ಅವರು ಏನು ಕೈಕಾಲು ಮುರಿತದ ಆಕ್ಟ್ಗಳಲ್ಲಿ ಇರ್ತಾರೆ, ಅದೆಲ್ಲ ಆಗಿತ್ತು. ಅದ್ರ ಜೊತೆಗೆ ಬೇರೆ ಬೇರೆ ಅದೆಲ್ಲ ಗೂಂಡಾ ಅಂತ ಹಾಕಿರೋದು ಕೂಡ ಬಿಜೆಪಿ ಸರ್ಕಾರನೇ, ಬೇರೆ ಯಾರು ಬಂದು ಹಾಕಿರೋದಲ್ಲ. ಇವರೇ ಪ್ರಚೋದನೆ ಮಾಡ್ತಾರೆ, ಅವ್ರನ್ನ ಹೆಣ ಬೀಳಿಸ್ತಾರೆ, ಅವ್ರಿಗೆ ಗೂಂಡಾ ಆಕ್ಟ್ ಹಾಕ್ತಾರೆ. ಗೂಂಡಾ ಆಕ್ಟ್ ಹಾಕಿ ಅವರಿನ್ನೊಬ್ಬರನ್ನು ಕಂದಾಗ ಯಾರಾದ್ರೂ ಪ್ರತಿಭಟನೆ ಮಾಡಿದ್ರೆ ಹಿಂದೂಗಳ ಮೇಲೆ ಆಕ್ರಮಣ ಅಂತ ಮತ್ತೆ ಇವರು ಪ್ರಚೋದನೆ ಮಾಡ್ತಾರೆ. ಅದಕ್ಕೋಸ್ಕರ ನಾವು ಪೊಲೀಸ್ ವರಿಷ್ಠಾಧಿಕಾರಿಗಳ ಅವ್ರನ್ನೆಲ್ಲ ತೆಗೆದು ಸರಿಯಾಗಿ ಕಾರ್ಯನಿರ್ವಹಿಸಿ ಅಂತ ನಾವು ಕಟ್ಟುನಿಟ್ಟಿನ ಅವ್ರಿಗೆ ಫ್ರೀ ಹ್ಯಾಂಡ್ ಕೊಟ್ರೆ ಮತ್ತೆ ಬಂದು ಬೆದರಿಸ್ತಾರೆ. ಇವ್ರದ್ದು ಸಮುದಾಯದ 15 ಮುಖಂಡರು ಗಡೀಪಾರ ಆಗಿದ್ದಾರೆ ಸರ್ಕಾರದ ಆದೇಶ ಪ್ರಕಾರ.
ನಿಮ್ಮದೇ ಸರ್ಕಾರದ ಆದೇಶದ ಪ್ರಕಾರ 32 ಜನ ಹಿಂದೂಗಳು, 15 ಜನ ಮುಸ್ಲಿಂ ಸಮುದಾಯದ ಮುಖಂಡರುಗಳು ಅಥವಾ ಯಾರೆಲ್ಲ ಆ ಎಲಿಮೆಂಟ್ಸ್ ಇದಾರೋ ಆಚೆ ಹಾಕಿದ್ರ? ಯಾಕೆ ಹೇಳ್ತೀರಿ ಸರ್? ಯಾರೆಲ್ಲ ರೌಡಿ ಮೇಡಮ್, ಆ ಲಿಸ್ಟ್ ಅಲ್ಲಿ ಇರೋದು ಅವ್ರು ಅದಕ್ಕೆ ಕೇಳ್ತಾ ಇದ್ದೀನಿ ಮೇಡಮ್. ನಾನು ಆಗಬೇಕು ಅಂತ 32 ಹಿಂದೂಗಳು, 15 ಜನ ಈ ತರದ ಪ್ರಚೋದನಕಾರಿ ಭಾಷಣ ಮಾಡೋರು ಆಚೆ ಹೋಗ್ಬೇಕು ಅಂತ. ಅದರಲ್ಲಿ ಒಬ್ರು ಬಾಕಿ ಆಗಬಾರ್ದು, ಎಲ್ಲರೂ ಗಡಿಪಾರ ಆಗಬೇಕು ಅಂತ ಎಲ್ಲ ಅರ್ಜಿ ಹಾಕೋದು, ಸಿಟ್ಟು ಮಾಡ್ಕೊಳ್ಳೋದು, ಪಕ್ಷದ ಮೇಲೆ ಕಿಡಿಕಾರೋದು ಅವ್ರು ಮಾಡ್ಲಿ ಸರ್, ಅವ್ರು ಮಾಡ್ಲಿ, ಅವರ ಬಿಡುಗಡೆಗೆ. ನಿಮ್ಮ ಪಾರ್ಟಿಲೂ ಮಾಡಿದ್ರು ಮೇಡಮ್, ನಿಮ್ಮ ಪಾರ್ಟಿಲೂ ಮಾಡಿದ್ದಾರೆ ಅದನ್ನ. ರಾಜಕೀಯ ನಾಯಕರು ಯಾರು ಬಂದು ಹೇಳಿದ್ರು? ಓಕೆ, ಕಾಂಗ್ರೆಸ್ ಬಂದವ್ರನ್ನ ಕ್ಲೇಮ್ ಮಾಡ್ಕೊಳ್ಳುತ್ತಾ, ಇವರು ನಮ್ಮವರು ಅಂತ ಕ್ಲೇಮ್ ಮಾಡ್ಕೊಳ್ಳುತ್ತಾ, ಅಥವಾ ಮುಸ್ಲಿಂ ನಾಯಕರು ಬಂದು ಕ್ಲೇಮ್ ಮಾಡ್ಕೊಳ್ತಾರ? ಅವರವರ ರಕ್ಷಣೆಗೆ ಅವರವ್ರು ಹೇಳ್ಕೊಳ್ತಾರೆ, ಅವ್ರ ಅಪ್ಪ ಅಮ್ಮ ಹೇಳ್ಕೊಳ್ತಾರೆ ನಾವೇನು ಅಪರಾಧ ಮಾಡಿಲ್ಲ, ನನ್ನ ಮಗ ಅಂತ. ಒಂದು ನಿಮಿಷ, ಇವರು ಪಾರ್ಟಿಗಳೇ ಬಂದು ಕ್ಲೇಮ್ ಮಾಡ್ಕೊಳ್ತವೆ ರೌಡಿಗಳನ್ನ ನಮ್ಮ ಕಾರ್ಯಕರ್ತರು. ಇವರ ಧರ್ಮ ರಕ್ಷಣೆಗೆ ನಾನು ಹೇಳುದು, ಹಿಂದೂ ಧರ್ಮದಷ್ಟು ಸೌಹಾರ್ದ ನನಗೆ ನಿಜವಾಗ್ಲೂ ಪ್ರತಿನಿತ್ಯದ ಫೀಲ್ ಆಗುತ್ತೆ. ತಮ್ಮ ಧರ್ಮವನ್ನ ಗೂಂಡಾಗಳು, ರೌಡಿಗಳು ಬಂದು ಒತ್ತೆ ಹಿಡಿಯುವಾಗ ಉಳಿದವರು ಮೌನವಾಗಿ ಕೂರ್ತಾರಲ್ಲ, ನಂಗೆ ನಿಜವಾಗ್ಲೂ ಅನ್ಸುತ್ತೆ ಇವರ ಸೌಹಾರ್ದದ ವ್ಯಾಪ್ತಿ ಉಮೇಶ್ ಸರ್ ಬಹಳ ಇದ್ದಾರೆ, ದೊಡ್ಡದಾಗಿದೆ ಉಮೇಶ್ ಸರ್ ಅಂತ ನಿವೃತ್ತ SP ಇದ್ದಾರೆ, ಉಮೇಶ್ ಸರ್ ಇದ್ದಾರೆ, ಮಾತಾಡ್ಸ್ಬಿಡ್ತೀನಿ. ವೆಲ್ಕಮ್ ಸರ್, ವೆಲ್ಕಮ್ ನಿಮಗೆ ಒಂದು ಡಿಬೇಟ್ಗೆ. ನನ್ನೊಂದು ಪಾಯಿಂಟ್ ಇದೆ ಉಮೇಶ್ ಸರ್. ಈಗ ನಾನು ಆಡಳಿತಾರೂಢ ಪಕ್ಷದ ಕಡೆಯಿಂದ ಯಾವತ್ತಿಗೆಲ್ಲ CBI ಎನ್ಕ್ವೈರಿ ಕೊಡಿ, ಇನ್ನೊಂದು ಕಡೆ ED ಕೊಟ್ಟುಬಿಡಿ, IT ಕೊಟ್ಟುಬಿಡಿ, ಅವ್ರು ತನಿಖೆ ಮಾಡಬೇಕಾಗಿತ್ತು, ಕೇಂದ್ರ ತನಿಖಾ ಸಂಸ್ಥೆ ಕೊಟ್ಟುಬಿಡಿ ಅಂತೆಲ್ಲ ಹೇಳಿದಾಗ ಸ್ಟೇಟ್ ಕಾಂಗ್ರೆಸ್ ಕಡೆಯಿಂದ ಎಲ್ಲ ನಾಯಕರು ಒಂದೇ ಮಾತು ಹೇಳ್ತಾರೆ, ಯಾಕ್ರಿ ಕರ್ನಾಟಕ ಪೊಲೀಸರಷ್ಟು ದಕ್ಷ ಇನ್ನೊಬ್ಬರಿಲ್ಲ, ಅದ್ಭುತ ಪೊಲೀಸ್ ವ್ಯವಸ್ಥೆ ನಮ್ಮಲ್ಲಿದೆ ಅಂತ ಹೇಳೋದು. ಸ್ಟ್ಯಾಂಪೀಡ್ ಆದ ತಕ್ಷಣ ನಾನು ಹಿಸ್ಟ್ರಿಲಿ ಕೇಳಿರಲಿಲ್ಲ ಉಮೇಶ್ ಸರ್, ಹಿಸ್ಟರಿಲಿ ಕೇಳಿರಲಿಲ್ಲ, ಬೆಂಗಳೂರಿನ ಕಮಿಷನರ್ ಒಬ್ಬರ ತಲೆದಂಡ ಆಗಿರೋದು ಇಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊಟ್ಟ ಮೊದಲ ಬಾರಿ ಇತಿಹಾಸ ರಚನೆ ಮಾಡಿಬಿಟ್ರು. ಈಗ ಯಾವ ತನಿಖೆಯಿಂದ ರಿಪೋರ್ಟ್ ಬಂದಿಲ್ಲ ಇವರಿಗೆ, ಇದಕ್ಕೆ ದಯಾನಂದ್ ಅವ್ರ ನೇರ ಹೊಣೆ. ಈ ಸ್ಟ್ಯಾಂಪೀಡ್ ಆಗಲಿಕ್ಕೆ ಬೆಂಗಳೂರು ಕಮಿಷನರ್ ನೇರವಾಗಿ ಪಾತ್ರ ವಹಿಸಿದ್ರು, ಲೋಕಲ್ DCP ಪಾತ್ರ ಇತ್ತು, ACP ಪಾತ್ರ ಇತ್ತು, ಇನ್ಸ್ಪೆಕ್ಟರ್ ಸರಿ ಇರಲಿಲ್ಲ ಅಥವಾ ಸಬ್ ಇನ್ಸ್ಪೆಕ್ಟರ್ ಸರಿ ಇರಲಿಲ್ಲ. ಇದೆಲ್ಲವನ್ನು ಅಂದರೆ ಇವರ ರಾಜಕೀಯ ದಾಳಗಳಿಗೆ ಫಸ್ಟ್ ಸಿಗೋದೆ ಇಂಥ ಘಟನೆಗಳಲ್ಲಿ ಪೊಲೀಸ್ ವ್ಯವಸ್ಥೆನಾ ಅಂತ. ರಮಾಕಾಂತ್ ನೋಡಿ, ಒಂದೇ ದಿವಸದಲ್ಲಿ 3 ಕಡೆ ಬಂದೋಬಸ್ತ್ಗಳು, ಬಹಳ ಯೂಜ್ ಬಂದೋಬಸ್ತು, ರಾತ್ರಿ ನಡೆದಂತ ಬಹಳ ಭಯಂಕರವಾದಂತ ಬಂದೋಬಸ್ತ್ ನಡೆದಿತ್ತು. ಅದಕ್ಕೆ ಕಂಟಿನ್ಯೂಯೇಷನ್ ಆಗಿ ಇಂತ ಒಂದು ದೊಡ್ಡ ಕಾರ್ಯಕ್ರಮನ ಯಾವಾಗ ಹಮ್ಮಿಕೊಂಡ್ರು ಅವಾಗ್ಲೇನೆ ಇವ್ರು ಫೇಲ್ಯೂರ್ ಆಗ್ಬಿಟ್ರು. ಯಾವ ಕಾರಣಕ್ಕೂ ಬಂದೋಬಸ್ತ್ ಮಾಡೋಕ್ ಆಗುದಿಲ್ಲ. ಓಕೆ, ಇವ್ರು ಏನೇ ಮಾಡಿದ್ರು ಯಾವ ಕಾರಣಕ್ಕೂ ಬಂದೋಬಸ್ತ್ ಮಾಡ್ಬೇಕು ಅಂತಂದ್ರೆ ಅವನ್ನೆಲ್ಲ ಕರ್ಸದವ್ರಿಗೆಲ್ಲ ಟ್ಯೂಟ್ ಮಾಡ್ಬೇಕು, ಏನ್ ಕೆಲಸ ಅಂತ ಹೇಳ್ಬೇಕು, ಅವನ್ನೆಲ್ಲ ಕರ್ಸಿ ಪೋಸ್ಟಿಂಗ್ ಕೊಡ್ಬೇಕು. ಮಿನಿಮಮ್ 12 hours 13 hours ಬೇಕು ಬರೀ ಡ್ಯೂಟಿಗಳು ಹಂಚೋದಕ್ಕೆ ಅವ್ರಿಗೆ, ನೀವ್ ಎಲ್ಲೆಲ್ಲಿ ಕೆಲಸ ಮಾಡಿ ಅಂತ ಹೇಳ್ಬಿಟ್ಟು ಅಂತ. ದಿಸ್ ಇಸ್ ನಾಟ್ ಎನ್ ಆರ್ಡಿನರಿ ಬಂದೋಬಸ್ತ್, ದಿಸ್ ಇಸ್ ಬಹಳ ಯೂಜ್ ಬಂದೋಬಸ್ತ್ ಇದು. ಆ ಕಾರಣಕ್ಕೆ ಅವತ್ತೊಂದ್ ದಿವಸ ಏಕಾಏಕಿ ಅವತ್ತೊಂದು ರಾತ್ರಿ ನಡೆದಂತ ವಿಜೃಂಭಣೆ ಇದೆ. ಅವರು ಆಗ್ಲೇ ಬೀದಿಲಿರೋ ನಾಯಿಗಳನ್ನೆಲ್ಲ ಎತ್ಕೊಂಡೆಲ್ಲ ಕುಣಿತಾ ಇದ್ರು. ಆವಾಗ್ಲೇನೆ ಗೊತ್ತಾಗ್ತಾ ಇತ್ತು ನಾಳೆ ಬೆಳಗ್ಗೆ 5 ಲಕ್ಷ ಜನ ಸೇರ್ತಾರೆ ಅಂತ. ರಮಾಕಾಂತ್ ನೋಡಿ, ಕಡ್ಲೆಕಾಯಿ ಮಾರೋರು, ಸೌತೆಕಾಯಿ ಮಾರೋರೆ ಸುಮಾರು 2-3 ಸಾವಿರ ಜನ ಸೇರ್ಕೊಂಡಿದ್ರಲ್ಲಿ. ಅಂದ್ರೆ ಅವ್ರಿಗೆ ಇನ್ಫಾರ್ಮೇಶನ್ ಇದೆ ಅಷ್ಟ್ ಜನಕ್ಕೆ ಇಷ್ಟ್ ಜನ ಬರ್ತಾರೆ ಅಂದ್ಬಿಟ್ಟು ಅಂತ ಹೇಳಿ, ಇಷ್ಟ್ ಕಡ್ಲೆಕಾಯಿ ಮಾರ್ಬೋದು, ಸೌತೆಕಾಯಿ ಮಾರ್ಬೋದು ಅಂತ ಅನ್ನುವಂತ ಇನ್ಫಾರ್ಮೇಶನ್ ಅವ್ರಿಗಿದೆ. ಅಂದ್ರೆ ಏನು ಅಸೆಸ್ಮೆಂಟ್ ಮಾಡ್ಕೊಂಡು ಇದು ಹೇಗಾಗಿದೆ ಅಂದ್ರೆ ಉಮೇಶ್ ಸರ್ ಈಗ ಇದು ಹೇಗಾಗಿದೆ ಅಂದ್ರೆ ಪೊಲೀಸರಿಗೆ ಜಾಸ್ತಿ ಆಸೆ ಐತೇನೋ ಈ ಕಾರ್ಯಕ್ರಮ ಆಯೋಜನೆ ಮಾಡಕ್ಕೆ, ತುದಿಗಾಲಲ್ಲಿ ನಿಂತಿದ್ದೇನೋ ಪೊಲೀಸರು, ಅವ್ರಿಗೆ ಕಾರ್ಯಕ್ರಮ ಬೇಕಾಗಿತ್ತು, ಈ ಒಂದು ವಿಕ್ಟ್ರಿ ಪರೇಡ್ ಅವ್ರಿಗೆ ಜಾಸ್ತಿ ಆಸಕ್ತಿ ಇತ್ತು ಅನ್ನೋ ಥರದಲ್ಲಿ ಪೊಲೀಸರನ್ನ ಬ್ಲೇಮ್ ಮಾಡ್ತೀವಿ, ಇವರಿಂದಾನೇ ಆಗಿದ್ದು ಅನ್ನೋದು ರೀತಿಯಲ್ಲಿ. ಎಷ್ಟು ಮಟ್ಟಿಗೆ ನಿಜ ಇದು ಅಂತ? ಇಲ್ಲ, ಟೋಟಲಿ ಈ ಕಾರ್ಯಕ್ರಮವನ್ನ ಮಾಡಿದ್ರೆ ಫೇಲ್ಯೂರ್ ಅಂತಾನೆ ಗೊತ್ತು. ನಾನೊಬ್ಬ ಎಕ್ಸ್ಪೀರಿಯನ್ಸ್, ನಾನು 30 ವರ್ಷ ಬೆಂಗಳೂರು ಸಿಟಿ ಕೆಲಸ ಮಾಡಿದ್ದೀನಿ. ಯಾವ ಕಾರಣಕ್ಕೂ ಬಂದೋಬಸ್ತ್ ಮಾಡೋಕ್ ಆಗುದಿಲ್ಲ ರಮಕಾಂತ್. ತಮಾಷೆ ಮಾತೆಲ್ಲ ಅದು 3 ಕಡೆ, ಮತ್ತೆ ಇಡೀ ರಾತ್ರಿ, ಹಿಂದಿನ ರಾತ್ರಿ ಎಲ್ಲ ಅವರೆಲ್ಲ ಕೆಲಸದಲ್ಲಿ ತೊಡ್ಕೊಂಡು ಹೋಗಿರೋದೇ, ಅವರೆಲ್ಲ ಬೆಳಿಗ್ಗೆ 5 ಗಂಟೆ 6 ಗಂಟೆಗೆ ಹೋಗಿದ್ದಾರೆ. ಯಾಕೆ ಬಂದೋಬಸ್ತ್ ಮಾಡ್ಬಿಡ್ತೀರಿ? ಹೆಂಗ್ ಕರೆದು ಬಿಡ್ತೀರಿ ಅವ್ರನ್ನೆಲ್ಲ? ರಾತ್ರಿ ಎಲ್ಲ ಇಡೀ ರಾತ್ರಿ ಎಲ್ಲಾರನ್ನೂ ಡ್ರಾ ಮಾಡ್ಬಿಟ್ಟಿರ್ತೀವಿ ನಾವು ಪೊಲೀಸ್ ಠಾಣೆಯಲ್ಲಿ ಇರ್ತಕ್ಕಂಥವ್ರನ್ನ. ಒಬ್ಬರು ಬಿಟ್ಟಿರುವುದಿಲ್ಲ, ಮೇಲಿಂದ ಆದೇಶ ಹಂಗೆ ಬಂದಿರುತ್ತೆ. ಸೆಂಟ್ರಿ ಬಿಟ್ಟು ಎಲ್ರೂ ಸಹ ರಸ್ತೆನಲ್ಲಿ ಇರ್ಬೇಕು. ಇವಾಗ ರಾಯಲ್ ಚಾಲೆಂಜ್ ಇದು IPL ಕಪ್ ಗೆದ್ದಿದ್ದಾರೆ, ವಿಜಯೋತ್ಸವಗಳಾಗ್ತವೆ, ಸ್ಟೋನ್ ಪೆಲ್ಟಿಂಗ್ ಆಗ್ತವೆ, ಮತ್ತೆ ಆರ್ಸನ್ಸ್ ಆಗ್ತದೆ, ಮತ್ತೆ ರಸ್ತೆನಲ್ಲೆಲ್ಲ ಆಕ್ಸಿಡೆಂಟ್ ಗಳಾಗ್ತವೆ. ಯಾವ ಕಾರಣಕ್ಕೂ ಒಬ್ಬ ಬಿಟ್ಟು ಯಾರೂನು ಸಹ ಇರಬಾರ್ದು. ಇದೇ ತರ ಸಂದೇಶಗಳು ಬಂದಿರ್ತವೆ. ಹಾಗಿದ್ದಾದ್ಮೇಲೆ ನೆಕ್ಸ್ಟ್ ಡೇ ಹೆಂಗ್ ಬಂದು ಏಕಾಏಕಿ ಆ ಪೊಲೀಸರುಗಳು ಬೆಳಗ್ಗೆ 6 ಗಂಟೆ ಬರ್ತಾರಲ್ವಾ, ಅವ್ರೇನು ಆಕಾಶದಿಂದ ಹಾಕೊಂಡ್ಬಿಡ್ತಾರ ಪೊಲೀಸರುಗಳು, ಹೆಂಗ್ ಡ್ಯೂಟಿ ಮಾಡ್ಬಿಡಕ್ಕಾಗ್ತದೆ? 12 ಗಂಟೆ ಅವರಲ್ಲಿ ಯಾವ ತರ ಪ್ರಿಪರೇಷನ್ ಮಾಡ್ಕೊಬಿಡಕ್ಕಾಗ್ಬಿಡ್ತದೆ ಇಲ್ಲಿ? ಅಲ್ಲಿ ಫೇಲ್ಯೂರ್ ಅಲ್ವಾ? ಕರೆಕ್ಟ್. ನಾನು ಮಾತಾಡ್ತೀನಿ ಸರ್, ಮತ್ತಷ್ಟು ಮಾತಾಡ್ತೀನಿ. ಈಗ ದಿಲೀಪ್ ಕುಮಾರ್ IAS ಅವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ, ಹೈಕೋರ್ಟ್ನ ವಕೀಲರು. ದಿಲೀಪ್ ಕುಮಾರ್ ಅವರು, ಸ್ವಾಗತ ನಿಮಗೆ ಒಂದು ಡಿಬೇಟ್ಗೆ. ನನ್ನ ಪಾಯಿಂಟ್ ಇಲ್ಲಿ, ಈಗ ಈ ಒಂದು ಕೇಸ್ ಅಂತ ಬಂದಾಗ ಈ ಕಾಲ್ತುಳಿತ ಪ್ರಕರಣವೊಂದನ್ನು
ಕಾಲ್ ತುಳಿತ ಪ್ರಕರಣವೊಂದನ್ನು ಒಂದು ಕೋರ್ಟ್ ಕನ್ಸಿಡರ್ ಮಾಡೋದು ಹೇಗೆ, ಕಾನೂನು ವ್ಯವಸ್ಥೆ ಕನ್ಸಿಡರ್ ಮಾಡೋದು ಹೇಗೆ? ಈಗ ಅವ್ರು ಹೇಳ್ತಾರೆ DNA ಎಂಟರ್ಟೈನ್ಮೆಂಟ್, ಚಿನ್ನಸ್ವಾಮಿ ಸ್ಟೇಡಿಯಂ, ವಿಧಾನಸೌಧ ಗ್ರ್ಯಾಂಡ್ ಸ್ಟೆಪ್ನ ಈವೆಂಟ್ಗೂ ಈ ಕಾಲ್ ತುಳಿತಕ್ಕೂ ಸಂಬಂಧ ಇಲ್ಲ, ನಾವು ಸರಿಯಾಗಿ ನಿರ್ವಹಿಸಿದ್ದೀವಿ ಅಂತ. ಇದೆಲ್ಲಿವರೆಗೂ ಇದರ ಸೀರಿಯಸ್ನೆಸ್ ಬಂದಿರಲಿಲ್ಲ ಅಂತ ಹೇಳಿದ್ರೆ, ಮಾಧ್ಯಮಗಳ ವರದಿಯನ್ನು ನೋಡಿ ಹೈಕೋರ್ಟ್ನ ನ್ಯಾಯಾಧೀಶರು ಸೋಮೋಟೋ ಕೇಸ್ ದಾಖಲಿಸಿಕೊಳ್ಳುವವರೆಗೂ DCಗೆ ತನಿಖೆ ಮಾಡಿಸ್ಬಿಡ್ತೀವಿ ಬಿಡಿ ಅಂತ ಇತ್ತಿದ್ದು. ಮೆಜಿಸ್ಟ್ರಿಯಲ್ ಎನ್ಕ್ವೈರಿ ಸಾಕು ಅಂತ ಅವತ್ತಿನ ಸಂಜೆವರೆಗೂ ಅದೇ ಮಾತಿದ್ದದ್ದು. ಯಾವಾಗ ಹೈಕೋರ್ಟ್ ವ್ಯಾಪ್ತಿಗೆ ಇದು ಬಂತೋ ಸ್ವಲ್ಪ ಸೀರಿಯಸ್ ಆಗಿಬಿಡ್ತಾರೆ ಇವರು. ಇಲ್ಲ, ಜುಡಿಷಿಯಲ್ ಕೊಟ್ಬಿಡ್ತೀವಿ, ನಾವು ಒಂದಷ್ಟು ಜನ ಸಸ್ಪೆಂಡ್ ಮಾಡಿಬಿಡ್ತೀವಿ, ಕಮಿಷನ್ ಸಸ್ಪೆಂಡ್ ಮಾಡಿಬಿಡ್ತೀವಿ ಅಂತೇಳಿ. ಅಂದರೆ ಹೈಕೋರ್ಟ್ನ ಇಂಟರ್ವೆನ್ಷನ್ ಇರದೇ ಹೋಗಿದ್ದಿದ್ರೆ ಇದೊಂದು ಘಟನೆ ಅಷ್ಟೇ, ಕೇಸೇ ಸರಿ ಇಲ್ಲ, DNA ಎಂಟರ್ಟೈನ್ಮೆಂಟ್ ಸರಿ ಇರಲಿಲ್ಲ, ಅಷ್ಟಕ್ಕೆ ಮುಗಿದು ಹೋಗ್ತಾ ಇತ್ತಾ? ಇವಾಗ ನೀವು ನೋಡಿದಾಗ ತಲೆದಂಡ ಅಂತ ಇಟ್ಬಿಟ್ಟು ಏನು ಹೇಳಿದ್ರಿ, ಒಬ್ಬ ವ್ಯಕ್ತಿ ಅಥವಾ ಒಂದು ಸರ್ಕಾರ ಇನ್ನೊಬ್ಬರ ತಮ್ಮನ್ನು ತಾವು ರಕ್ಷಣೆ ಮಾಡಲಿಕ್ಕೋಸ್ಕರನೋ ಅಥವಾ ಸಮಾಜದ ಕಣ್ಣರಿಸುವ ತಂತ್ರನೋ ಅದು ಮಾಡೋದು ಬೇರೆ, ಇನ್ನೊಂದು ಮಾನವೀಯತೆ ಬೇರೆ. ಇಲ್ಲಿ ಒಂದು ಮುಗ್ಧ 11 ಜನ ಬಲಿಯಾಗಿದ್ದಾರೆ, ಅದಕ್ಕೆ ನಿರ್ಲಕ್ಷ್ಯ ಕಾರಣ ಅಂತ ಹೇಳ್ಬಿಟ್ಟು. ಆ ನಿರ್ಲಕ್ಷ್ಯ ಕಾರಣ ಯಾರ್ದು ಅಂತ ಹೇಳ್ಬಿಟ್ಟು ಫಸ್ಟ್ ನಿಮಗೆ ಈ ಥರ ಈವೆಂಟು ನಮ್ಮ ಕರ್ನಾಟಕದಲ್ಲಿ ಅಂದರೆ ಈ ಥರ ಸಿಚುವೇಶನ್ನು ಸರ್ ಬಂದಿರೋದು ಈ ಸಂದರ್ಭದಲ್ಲಿ ಮಾತ್ರ. ಯಾಕಂದರೆ ಮೊದಲು ಏನಾರು ಇತಿಹಾಸ ಇದ್ದರೆ ಅಥವಾ ಒಳಗಡೆ ರಿಪೋರ್ಟ್ ಇದ್ದರೆ ಈ ಥರ ಜನ ಸೇರ್ಬೋದು ಅಂತ ಹೇಳ್ಬಿಟ್ಟು ಮುಂದಾಲೋಚನೆ ಕ್ರಮ ಕೈಗೊಳ್ಳೋದು ಬೇರೆ ಒಂದು. ಇನ್ನೊಂದು, ಅಲ್ಲಿ ಎಕ್ಸ್ಪೆಕ್ಟೆಡ್ ಕ್ರೌಡ್ ಇಲ್ಲ. ನೀವು ಮಾಮೂಲಿ ಎಕ್ಸಾಂಪಲ್ ನೀವು ತೊಗೊಳ್ಳಿ, ಇಲ್ಲಿ ಏನಾರು RCB ಮ್ಯಾಚ್ ನಡೀತಾ ಇದ್ದರೆ ಬೆಂಗಳೂರಲ್ಲಿ, ನಾನು ಬರ್ತೀನಿ, ಒಂದು ಪಾಯಿಂಟ್ ನಾನು ಕೇಳಿಬಿಡ್ತೀನಿ. ಈಗ ಒಂದು ಗ್ರ್ಯಾಂಡ್ ಸ್ಟೆಪ್ ಮೇಲೆ ಸರ್ಕಾರಕ್ಕೆ ಬೇಕಿತ್ತೋ, ಜನಕ್ಕೆ ಬೇಕಿತ್ತೋ, ಪ್ಲೇಯರ್ಸ್ ಅವೈಲೇಬಲ್ ಇರಲಿಲ್ಲವೋ, ರಿಸರ್ವ್ ಡೇ ಆದಮೇಲೆ ಇವರು ಮಾಡಿಬಿಟ್ರು. ಅಲ್ಲಿಂದ ಆಚೆಗೆ ನಾನು ಕೈ ತೊಳ್ಕೊಂಡ್ಬಿಡ್ತೀನಿ, ಸ್ಟೇಡಿಯಂ ಹೊಣೆಯಿನ ಮೇಲೆ RCB ತಂಡ ಹೊಣೆ, ಮ್ಯಾನೇಜ್ಮೆಂಟ್ ಹೊಣೆ ಹೇಳಬಹುದಾ? ಯಾರು ಲೀಗಲಿ? ಇವಾಗ ಹೇಳ್ತೀರಿ. ಈ ಚಿನ್ನಸ್ವಾಮಿ ಸ್ಟೇಡಿಯಮ್ಮಲ್ಲಿ ಒಂದು 33,000 ಜನ ಏನು ಸೇರ್ಬೋದು. ಓಕೆ, ಮೊದಲು ಟಿಕೆಟ್ ಅಂತ ಹೇಳ್ಬಿಟ್ಟು ಏನೋ ಮಾಡಿದ್ದಾರೆ, ನಾವು ಟಿಕೆಟ್ ತೊಗೊಂಡ್ರೆ ಒಳಗಡೆ ಸೆಲೆಬ್ರೇಷನಿಗೆ ಬಿಡ್ತೀವಿ ಅಂತ ಹೇಳ್ಬಿಟ್ಟು. ಫಸ್ಟ್ ಆಫ್ ಆಲ್ 18 ವರ್ಷ ನಂತರ ನಮ್ಮ IPL ಏನು ಕಪ್ ಗೆದ್ದಾದ ಮೇಲೆ ಒಂದು ಸೆಲೆಬ್ರೇಷನ್ ಮಾಡ್ತೀವಿ ಅಂತ ಹೇಳಿದಾಗ ಅದನ್ನು ನಾನು ಟಿಕೆಟ್ ತೊಗೊಂಡು ಒಳಗಡೆ ಬಿಡ್ತೀನಿ ಅಂತ ಹೇಳ್ಬಿಟ್ಟು ಮಾಡಿದ್ದು ಕೂಡ ತಪ್ಪೆ. ಓಕೆ, ಯಾಕಂದರೆ ಅವ್ರು ಏನಾರ ಆನ್ಲೈನ್ ಟಿಕೆಟ್ ಮಾಡಿ ಸೇಲ್ ಮಾಡಿದ್ದಿದ್ರೆ ಅದು ಬೇರೆ. ಆನ್ಲೈನಲ್ಲಿ 33,000 ಜನ ತೊಗೊಂಡಿರ್ತಾರೆ, ತೊಗೊಂಡ್ರೆ ಯಾರು ಮಾತ್ರ ಬರ್ತಾರೆ. ಇಲ್ಲಿ ನೀವು ಆಲ್ ಆಫ್ ಎ ಸಡನ್ ಟಿಕೆಟ್ ಕೌಂಟ್ರನ್ನ ನಾನು ಓಪನ್ ಮಾಡ್ತೀನಿ ಅಂತ ಹೇಳಿ ಜನಗಳಿಗೆ ಕಾಯ್ಲಿಕ್ಕೆ ಶುರು ಕಾದ್ಬಿಟ್ರು. ಎಲ್ಲ ಲಕ್ಷಾಂತರ ಜನಗಳು ಒಂದೇ ಜಾಗದಲ್ಲಿ ಸೇರಿಸಿದಾಗ ಆಯಿತಾ, ಅದ್ರಲ್ಲಿ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು KSCA ನಿರ್ಲಕ್ಷ್ಯತೆ ಬರುತ್ತೆ. ಓಕೆ, ಆಯಿತಾ, ನಿನ್ನ ಕೆಪಾಸಿಟಿ ಇರೋದೇ ಇಷ್ಟು, ನೀನು ಫಸ್ಟು ನಾನು ಟಿಕೆಟ್ ಕೊಡ್ತೀನಿ ಅಂತ. ದಯಾನಂದ್ ಹೊಣೆನಾ ಇದಕ್ಕೆ? ಒಂದು ನಿಮಿಷ, ಬರ್ತೀನಿ. ಯಾಕಂದರೆ ಇದು ನಿಮಗೆ ವೈಕೇರಿಯಸ್ ಲೈಬಿಲಿಟಿ ಅಂತ ಹೇಳ್ಬಿಟ್ಟು ಬರುತ್ತೆ. ಓಕೆ, ಸರ್ಕಾರದ್ದು ಹೊಣೆ ಕೂಡ ಬರುತ್ತೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಹೊಣೆ ಕೂಡ ಬರುತ್ತೆ, KSCA ನಿರ್ಲಕ್ಷ್ಯತೆ ಕೂಡ ಬರುತ್ತೆ. ಮೊದಲು ಎಲ್ಲಿಂದ ಪ್ರಾರಂಭ ಆಯಿತು ಅಂದರೆ ಕರೆಸ್ತವ್ರು ಯಾರು ಅವ್ರನ್ನ ಅಂತ, ಇಲ್ಲಿ ಈವೆಂಟ್ ಬೆಂಗಳೂರಿಗೆ ಆಹ್ವಾನ ಮಾಡೋದು ಯಾರು ಅವ್ರನ್ನ, ಇಲ್ಲಿ ಈವೆಂಟ್ ಮಾಡ್ತೀನಿ ಅಂತ ಹೇಳಿದ್ರೆ ನೀವು ನಾರ್ಮಲ್ ಒಂದು IPL ಫಂಕ್ಷನ್ ಮ್ಯಾಚ್ ನಡೀತಾ ಇದೆ ಅಂತ ತಿಳ್ಕೊಳ್ಳಿ. ಓಕೆ, ಅದಕ್ಕೆ ಎಷ್ಟು ಸ್ಟೇಷನಿಂದ ಭದ್ರತೆ ಕೊಡ್ತಾರೆ? ಇವನ್ ಮೆಟ್ರೋ ಹೋಗೋಯಿಂದ ಭದ್ರತೆಯಿಂದ ಹಿಡಿದು ಪಾರ್ಕಿಂಗ್ ವ್ಯವಸ್ಥೆವರೆಗೂ ಹೌದು ಸೆಕ್ಯೂರಿಟಿ ಕೊಟ್ಟೇ ಕೊಡ್ತಾರೆ. ಕರೆಕ್ಟ್, ಅದು ಯಾವತ್ತೂ ತೊಂದರೆನೂ ಆಗಿಲ್ಲ. ಅವಾಗ ನಿಮಗೆ ಗೊತ್ತಿರುತ್ತೆ ಇಷ್ಟೇ 1,000 ಜನ ಬರ್ತಾರೆ, ಟಿಕೆಟ್ ತಗೊಂಡಿರೋರು ಮಾತ್ರ ಬರಬೇಕು ಅಂತ ಹೇಳ್ಬಿಟ್ಟು. ಇದೇ ರೀತಿ ನಿಮಗೆ ಅಲ್ಲು ಅರ್ಜುನ್ ಘಟನೆ ನಡೀತು, ಫಿಲ್ಮ್ ರಿಲೀಸ್ ಆದಾಗ ಅವ್ರು ಹೇಳ್ದಲೆ ಕೇಳ್ದಲೆ ಬಂದರು, ಜನಜಂಗುಳಿ ಜಾತ್ರೆ ಆಯಿತು, ಸತ್ತೋದ್ರು, ಹಾಗಂತ ಹೇಳ್ಬಿಟ್ಟು ಅವ್ರನ್ನು ಕೂಡ ಅರೆಸ್ಟು ಕೂಡ ಮಾಡಿದರು. ಕರೆಕ್ಟ್, ಅಂದರೆ ಅಲ್ಲಿ ನೀನು ಬಂದಿದ್ದೇ ತಪ್ಪಾಯಿತು ಅಂತ ಹೇಳ್ಬಿಟ್ಟು ಇಲ್ಲಿ ಇನ್ವಿಟೇಷನ್ ಕೊಟ್ಟಿದ್ದಾರೆ, ಓಕೆ ನೀವು ಬನ್ನಿ ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಇಂಡೈರೆಕ್ಟಾಗಿ ನೀವು ಸೆಲೆಬ್ರೇಟ್ ಮಾಡಿದ್ರೆ, ನಾವು ನಿಮ್ಮ ಜೊತೆ ಸೆಲೆಬ್ರೇಟ್ ಮಾಡಿದ್ರೆ ಜನಗಳಿಗೆ ಖುಷಿ ಆಗುತ್ತೆ, ನಮ್ಮ ಸರ್ಕಾರದಿಂದ ಹಿಂಗೆ ಆಯೋಜನೆ ಮಾಡಿದ್ರು ಅಂತ ಹೇಳ್ಬಿಟ್ಟು. ಫೈನ್. ಸೊ ಐ ವಾಂಟ್ ಟು ಟೇಕ್ ಕ್ರೆಡಿಟ್ ಹಿಯರ್. ಓಕೆ, ದಿ ಗೌರ್ಮೆಂಟ್ ವಾಂಟ್ ಟು ಟೇಕ್ ಕ್ರೆಡಿಟ್ ಹಿಯರ್ ದಟ್ ವಿ ಆರ್ ಸೆಲೆಬ್ರೇಟಿಂಗ್ ದಿ ಫಸ್ಟ್. ಓಕೆ, ಆಯಿತಾ. ಆದರೆ ನೀವು ಸೆಲೆಬ್ರೇಟ್ ಮಾಡ್ತಿದ್ದೀರಲ್ಲ, ನಿಮ್ಮ ಸರ್ಕಾರ ಈ ಥರ ನಾನು ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿದ್ರೆ, ಒಬ್ಬರನ್ನ ಕರೆಸ್ತಿದ್ದೀನಿ ಅಂತ ಹೇಳಿದ್ರೆ, ನಿಮಗೆ ಒಂದು ಬೇಸಿಕ್ ಸೆನ್ಸ್ ಎಷ್ಟು ಜನ, ಎಷ್ಟು ಸಾವಿರ ಜನ ಸೇರ್ಬೋದು ಅಂತ. ಓಕೆ, ಇಷ್ಟು ಸಾವಿರ ಜನಗಳಿಗೆ ನಾನು ಯಾವ ಥರ ಪೊಲೀಸ್ ಫೋರ್ಸ್ನ, ರಿಸರ್ವ್ ಫೋರ್ಸ್ನ ನಾನು ಕರೆಸ್ಬೇಕು, ಅಕಸ್ಮಾತ್ ಜನ ಏನಾರು ಜಾಸ್ತಿ ಆದರೆ ಅಂಥ ಸಂದರ್ಭದಲ್ಲಿ ಯಾವ ರೀತಿ ಜನ ನನ್ನನ್ನು ಡಿವೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಓಕೆ, ಯಾಕಂದರೆ ನೀವು ವಿಧಾನಸೌಧದಿಂದ ಚಿನ್ನಸ್ವಾಮಿವರೆಗೂ ನಾನು ಮೆರವಣಿಗೆ ಮಾಡ್ತೀನಿ ಅಂತ ಹೇಳಿದ್ರೆ, ಹೌದು ಅಲ್ಲಿಂದ ಇಲ್ಲಿವರೆಗೂ ಜನ ನಿಂತೇ ಇರ್ತಾರೆ. ಆದರೆ ನೀವು
ಇಲ್ಲಿರ್ತಕ್ಕಂಥ 2 ಲಕ್ಷ ಜನನ ಅಲ್ಲಿಂದ ಇಲ್ಲಿಗೆ ಜಾಗ ಇಲ್ಲ ಅಂತ ಹೇಳಿದ್ರೆ ನೀವು ಹೇಗೆ ಪ್ಲಾನ್ ಮಾಡಬೇಕಾಗಿತ್ತು? ಮಾತಾಡ್ತೀನಿ ದಿಲೀಪ್ ಜಿ, ಮಾತಾಡ್ತೀನಿ. ಈಗ ಲೋಹಿತ್ ಇಲ್ಲಿ ಆಯಿತು, ಈಗ ಆಡಳಿತಾರೂಢ ಸರ್ಕಾರ ತಂಡವನ್ನು ಕರೆದು ಬಿಡ್ತು. ಎಷ್ಟರ ಮಟ್ಟಿಗೆ ನೀವು ಜನಗಳಿಗೆ ಅಲರ್ಟ್ ಮಾಡಿದ್ರಿ, ಬರೋಕ್ಕೆ ಹೋಗಬೇಡಿ, ಸಮಸ್ಯೆಗಳಾಗಬಹುದು, ಇವ್ರಿಗೆ ಹ್ಯಾಂಡಲ್ ಮಾಡೋಕ್ಕೆ ಬರಲ್ಲ, ಭಾಗ ಒಂದು ನೀವು ಕೂಡ ನಮ್ಮ ರಾಜ್ಯದವರೇ ಅಲ್ವಾ, ಅವ್ರು ಸರಿ ಇಲ್ಲ ಬಿಡಿ ಅಂತಲೇ ಅಂದ್ಕೊಂಬಿಡೋಣ ಫಾರ್ ಎಕ್ಸಾಂಪಲ್. ಎಷ್ಟು ಮಟ್ಟಿಗೆ ನೀವು ಅಲರ್ಟ್ ಮಾಡಿದ್ರಿ ಜನಗಳನ್ನು? ನಿಮ್ಮೊಂದು ಪ್ರತಿಪಕ್ಷವಾಗಿ ನಿಮ್ಮ ಪಾತ್ರ ಇದರಲ್ಲಿ ಎಷ್ಟಿತ್ತು? ಆಯಿತು, ಒಂದು ದುರ್ಘಟನೆ ನಡೆದು ಹೋಯಿತು ದುರ್ಘಟನೆ, ಆಮೇಲೆ ಎಷ್ಟು ಎಫೆಕ್ಟಿವ್ ಆಗಿ ನೀವು ಕೆಲಸ ಮಾಡಿದ್ರಿ ಅಂತೇಳಿ ನಿಮ್ಮ ಹೈಕಮಾಂಡ್ ಕೇಳ್ತಾ ಇದೆ, ನಾವೆಲ್ಲ ಕೇಳ್ತಿರೋದು, ನಿಮ್ಮ ಹೈಕಮಾಂಡೇ ಕೇಳ್ತಿರೋ ಕ್ವಶನ್ ಅದು. ಸರಿ ಇದೆ ನೀವು ಕೇಳ್ತಾ ಇರೋದು. ಈಗ ಒಂದು ಸರ್ಕಾರ ನಿಮ್ಗೆ ಈ ಥರ ದುರ್ಘಟನೆ ನಡೀತೆ ಅಂತ ಮೊದಲೇ ನಿಮಗೆ ಗೊತ್ತಾಗಿತ್ತು ಎಲ್ಲ? ಅದೇ ಇಲ್ಲ, ನಾವು ಶೋಭಾ ಕರಂದ್ಲಾಜೆ ಹೇಳಿದ್ರು ಕಾಂಗ್ರೆಸ್ ನಾಯಕರ ಕೈಗಳಿಗೆ ರಕ್ತ ಮೆತ್ತಿಕೊಂಡಿದೆ ಅಂತ ಹೇಳಿದ್ರು. ಹೌದು, ಇದು ರಕ್ತ ಮೆತ್ಕೊಳ್ಳೋದು ಮೊದಲೇ ನಿಮ್ಗೆ ಚೆನ್ನಾಗಿ ಗೊತ್ತಿತ್ತು ಅಂತ ಹಂಗಾದ್ರೆ? ಪ್ರಾಯೋಜಿತ ಕೊಲೆ ಅಂತ ನಾವು ಹೇಳಿಕೆ ಕೊಟ್ಟಿದ್ದೀವಿ. Sponsored murders ಅಂತ ಹೇಳಿ. ಈಗ ಸ್ಟಿಲ್ ನಾವು ವಿ ಆರ್ ಬೋರ್ನ್ ಫಾರ್ ದಿಸ್ ಸ್ಟೇಟ್ಮೆಂಟ್. ಹೆಂಗೆ ಅಂತಂದ್ರೆ ಇವರು ವಿಕ್ಟರಿ ಪರೇಡ್ ಏನ್ ಮಾಡಕ್ ಕೊಟ್ರಲ್ಲ, ಪರೇಡ್ಗೆ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಅವ್ರು ಹೇಳಿದ್ರು. ಪರ್ಮಿಷನ್ ಕೊಡ್ಲಿಲ್ಲ, ಕೊಡ್ಬೇಕು ಅಂತ ಇವ್ರು ಟ್ವೀಟ್ ಮಾಡ್ತಾ ಪರ್ಮಿಷನ್ ಇದ್ದಿದ್ದು. ಕೊಡಿ ಅಂತ ನಾವ್ ಹೇಳಿದ್ವಿ. ಕೊಟ್ಟಿದ್ರೆ ಎಷ್ಟೊಂದು ಆಗ್ತಿರ್ಲಿಲ್ಲ. ಇದು ಒಂದು ಅಲರ್ಟ್ ಎಲ್ರಿಗೂ ಕಾಣಿಸ್ತಾ ಇದ್ರು ಜನ. ಓಕೆ, ಒಂದ್ ಕಡೆ ಸೇರಿಸಿದಾಗ ಸಮಸ್ಯೆ ಆಯ್ತು ಅಂತ. ಡೆಫಿನೆಟ್ಲಿ. ಸೊ ನಾವು ಕೊಡಿ ಅಂತಂದಾಗ ಇವರು ಅಸುರಕ್ಷತೆಯಿಂದ ಅಭದ್ರತೆಯಿಂದ ನೀವು ಯಾವುದೇ ರೀತಿ ಪೂರ್ವಭಾವಿ ಸಿದ್ಧತೆ ಇಲ್ಲದೆ ನೀವು ಮಾಡಿ ಅಂತ ಬೇಡ ಅಂದ್ರು ಅದಕ್ಕೆ ಲೋಹಿತ್, ಪೊಲೀಸ್ ಬೇಡ ಅಂದ್ರೆ ಅದಕ್ಕೆ ಪರೇಡ್ ಮಾಡ್ಸಕ್ ಹೋಗ್ಬೇಡಿ ಸಮಸ್ಯೆ ಆಗುತ್ತೆ ಅಂತ ಹೇಳಿ. ಪೊಲೀಸು KCAಗೂ ಬೇಡ ಅಂದ್ರು, ಪರೇಡ್ಗೂ ಬೇಡ ಅಂದ್ರು. ಹೌದು, ಯಾವ್ದಕ್ಕೂ ಬೇಡ ಅಂದ್ರಲ್ಲ. ಅಟ್ಲೀಸ್ಟ್ ಈ ರೀತಿ ಕೊಲೆ ಆಗದ್ ತಪ್ಪಿಸ ಮುಗ್ಧ ಜೀವಿಗಳು ಏನ್ ಬಲಿಯಾಗಿದಾರಲ್ಲ, ಇದನ್ನ ತಡೆಗಟ್ಟಬಹುದಿತ್ತು ಇವತ್ತು ವಿಕ್ಟರಿ ಪರೇಡ್ ಮಾಡಿದಿದ್ರೆ. ಆಯ್ತಾ, ಕರೆಕ್ಟ್ ಆಗಿ ಅವರು ಏನು ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ, ಹೇಮಂತ್ ನಿಂಬಾಳ್ಕರ್ ಇದ್ದಾರೆ, ಅವ್ರನ್ನ ಫಸ್ಟ್ ಡಿಸ್ಮಿಸ್ ಮಾಡಬೇಕು. ಅವರು ಕಾಂಗ್ರೆಸ್ ಏಜೆಂಟ್, ಕಾಂಗ್ರೆಸ್ ಕಾರ್ಯಕರ್ತರ ರೀತಿಯಲ್ಲಿ ಅವರು ನಿರ್ವಹಿಸಿ ಸರ್ಕಾರನ ಇಷ್ಟೆಲ್ಲ ಆಗೋದಕ್ಕೆ ಅವ್ರ ಮೂಲ ಕಾರಣ ಅಂತ ನಾನು ಈಗ ನಾವು ಇಂಟೆಲಿಜೆನ್ಸ್ ಅಂತ ಬಂದಾಗ ಒಂದು ವಿಷಯ ಇದೆ ಇಲ್ಲಿ, ತುಂಬಾ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದು. ಈಗ ಇಂಟೆಲಿಜೆನ್ಸು ಪೊಲೀಸ್ಗಿಂತ ನೆಕ್ಸ್ಟ್ ಲೆವೆಲ್ಲು. ಇಂಟೆಲಿಜೆನ್ಸಿಂದ ಬಂದು ಮಾಹಿತಿ ಬೇರೆ, ಪೊಲೀಸರಿಗೆ ಗೊತ್ತಿದ್ದು. ಪೊಲೀಸರೇನು ಈವೆಂಟ್ ಮಾಡದೆ ಯಾವುದೋ ಪ್ಯಾರಾಚೂಟಲ್ಲಿ ಬಂದು ಇಳಿದು ಬಿಡಲಿಲ್ಲ ಇಲ್ಲಿಗೆ. ಪೊಲೀಸರೇ ತುಂಬಾ ಕ್ಲಿಯರ್ ಇತ್ತು. ಪೊಲೀಸರೇ ಬೇಡ ಅಂದ ಮೇಲೂ ಜಿದ್ದಿಗೆ ಬಿದ್ದು ಮಾಡಿದವರು ಯಾರು? ಜಿದ್ದಿ ಸರ್ಕಾರ ಅಲ್ವಾ? ಕೀಳು ಇಂಟೆಲಿಜೆನ್ಸ್ನ ಬ್ಲೇಮ್ ಮಾಡೋದೇನಿದೆ ಇಲ್ಲಿ? ನನ್ನ ಪಾಯಿಂಟ್ ಇದೆ ಇಲ್ಲಿ. ಪುಲ್ವಾಮಾ, ಪಹಲ್ಗಾಮು, ಇಂಟೆಲಿಜೆನ್ಸ್ ಏನು ಮಾಡ್ತಿತ್ತು ಅವತ್ತಿಗೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಯಾಕೆಂದರೆ ಅವರು ಟೆರರಿಸ್ಟ್ಗಳು. ಇದೊಂದು ಕ್ರೀಡಾ ಸಂಭ್ರಮ, ಇದು ವಿಜಯೋತ್ಸವ, ಇದು ನಾವು ಅದನ್ನು ಮ್ಯಾಚ್ ಮಾಡೋಕೆ ಕೂಡ ಆಗಲ್ಲ ಇಂಟೆಲಿಜೆನ್ಸ್ ಅಂತ ಬಂದಾಗ. ಇಲ್ಲಿರೋ ನನ್ನ ಪಾಯಿಂಟ್ ಅಂದರೆ ಪೊಲೀಸರು ಸ್ಪಷ್ಟವಾಗಿ ಬೇಡ ಅಂದ ಮೇಲೂ ಕೂಡ ಜಿದ್ದಿಗೆ ಬಿದ್ದವ್ರು ಯಾರು? ಅವ್ರದ್ದೇ ಫಾಲ್ಟ್ ಆಯಿತು ಅಂತ. ಜಿದ್ದಿಗೆ ಬಿದ್ದಂಥದ್ದು ಈ ಒಂದು ಭ್ರಷ್ಟ ಸರ್ಕಾರ. Okay. ಇವ್ರಿಗೆ ಪ್ರಚಾರದ ಹಪಾಹಪಿ ಇತ್ತು. ಏನು ಇವ್ರು ಈ ಸರ್ಕಾರದ ವಿರುದ್ಧ, ಜನ ವಿರೋಧಿ ಸರ್ಕಾರದ ವಿರುದ್ಧ ರಾಜ್ಯಾದ್ಯಂತ ಏನು ವಾತಾವರಣ ಸೃಷ್ಟಿಯಾಗಿತ್ತು, ಇದನ್ನ ಏನು ಇವರೇ ಹೋಗಿ ಗೆಲ್ಸಿ, ಸಿದ್ದರಾಮಯ್ಯ ಬೌಲಿಂಗು, DK ಶಿವಕುಮಾರ್ ಬ್ಯಾಟಿಂಗು, ಇವರು ಪರಮೇಶ್ವರ್ ಕೀಪಿಂಗು, ಇವರು ಸಚಿವ ಸಂಪುಟ ಫೀಲ್ಡಿಂಗ್ ಅನ್ನೋ ರೀತಿ ನಾವೇ ಗೆಲ್ಸ್ಕೊಂಡಿದ್ದೀವಿ. ಚೀಪ್ ಪಬ್ಲಿಸಿಟಿಗೋಸ್ಕರ ಈ ಅಮಾಯಕ ಮುಗ್ಧ ಜೀವಿಗಳನ್ನ ಬಲಿತ ಕಾಂಗ್ರೆಸ್ ಸರ್ಕಾರ. DK ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯನವರಿಗೆ ಒಂದು ಕ್ವಶನ್ ಇತ್ತು ಮೇಡಮ್. ಅವರು ಒಂದು ಮಾತನ್ನು ಹೇಳಿದ್ರು ಇಲ್ಲಿ, ಏನಂದರೆ ಅವ್ರಿಗೆ ಇದ್ದ ಕ್ವಶನ್ನು, ನಿಮಗೆ ವಿಷಯ ಗೊತ್ತಾದ್ಮೇಲೆ ನೀವೇನು ಮಾಡ್ತಾ ಇದ್ರಿ ಅಂತ. ಹೈಕಮಾಂಡಿಂದ ಇರೋ ಕ್ವಶನ್ ಇದು. ಸಿದ್ದರಾಮಯ್ಯನವರು ಹೇಳಿದ್ರು ಅದಕ್ಕೆ, ಇಲ್ಲ ನಾನು ಈ ಥರದ ವಿಷಯ ಗೊತ್ತಾಗಿದ್ದಿದ್ರೆ ನಾನು ಕಾರ್ಯಕ್ರಮನೇ ಮಾಡಕ್ಕೆ ಬಿಡ್ತಾ ಇರಲಿಲ್ಲ. ನನಗೆ ಗೊತ್ತಾಗುವ ವೇಳೆಗೆ ನಾನು ದೋಸೆ ತಿಂತಾ ಇದ್ದೆ, ಅದು ತಿಂತಾ ಇದ್ದೆ, ನಾಯಕರೆಲ್ಲ ಮಾತಾಡ್ಬಿಟ್ರು, ನನಗೆ ನಿಜವಾಗ್ಲೂ ಗೊತ್ತಾಗಿಲ್ಲ. ನನಗೆ ಯಾಕೆ ತಿಳಿಸ್ತಿಲ್ಲ ಅನ್ನೋ ಕೋಪಕ್ಕೆ ನಾನು ಆ ಒಂದು ವೈಫಲ್ಯಕ್ಕೇನೆ ನಾನು ದಯಾನಂದ ಅವರು ಸಸ್ಪೆಂಡ್ ಮಾಡಿದೆ. DCMಗೂ ಅದೇ ಕ್ವಶನ್ ಬಂತು. ಅಲ್ಲ ರೀ, ನಿಮಗೆ ಗೊತ್ತಾದ ಮೇಲೂ ನಿಮಗೂ ಗೊತ್ತಾಗ್ಲಿಲ್ವೇನ್ರಿ? ಚಿನ್ನಸ್ವಾಮಿ, ಈಗ ಸಿದ್ದರಾಮಯ್ಯನವರಾದರೆ ವಿಧಾನಸೌಧಕ್ಕೆ ಎಂಡವರು, ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗಡೆನೂ DK ಶಿವಕುಮಾರ್ ಬಂದಿದ್ರಲ್ಲ, ಅವಾಗ ನೀವೇನು ಮಾಡ್ತಾ ಇದ್ರಿ? ನಿಮ್ಗೆ ಇಲ್ಲ ಅದಕ್ಕೆ ಸಿದ್ದರಾಮಯ್ಯನವ್ರ ಮುಂದೆ ಬಂದಿವತ್ತು, DK ಶಿವಕುಮಾರ್ಗೂ ಗೊತ್ತಿರಲಿಲ್ಲ ಇದು ಅಂತ ಹೇಳಿದ್ರು. ಹೆಚ್ಚು ಕಡಿಮೆ ಮೇಡಮ್ 3:45ಗೆ ಫಸ್ಟ್ ಆಗಿತ್ತು. ಫಸ್ಟ್ ಡೆತ್ತು ಸ್ಟ್ಯಾಂಪಿಡ್ಗಾಗಿದ್ದು 3:45ಗೆ. ಅಲ್ಲಿಂದ ಹಿಡಿದು 5:15ವರೆಗೂ ಈ ರಾಜ್ಯದ CMಗಾಗಲಿ DCMಗಾಗಲಿ ಮಾಹಿತಿನೇ ಗೊತ್ತಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ನಮ್ಮ ಕಸಿವಿಸಿ ಆಗುತ್ತಾ ಅಂತ, ಸ್ವಲ್ಪ ಕಷ್ಟ ಆಗುತ್ತಾ ಇದು ಅಂತ. ಅಷ್ಟೊಂದು ಯಾಕಂದರೆ ಎಲ್ಲ ವಾಹಿನಿಗಳಾದ, ನಮ್ಮದೊಂದೇ ವಾಹಿನಿ ನಾನು ಹೇಳ್ತಾ ಇಲ್ಲ, ಎಲ್ಲ ವಾಹಿನಿಗಳಲ್ಲಿ, ಮೊಬೈಲ್ಗಳಲ್ಲಿ ಏನೋ ಬರೀ ವಾಹಿನಿ ಬಂದಿದ್ದು ಅಂದರೆ ಬೇರೆ ವಿಚಾರ. ಮೊಬೈಲ್ ಅಪ್ಡೇಟ್ ಸಿಗುತ್ತೆ ಇವತ್ತು. ಬಂದು ಉತ್ತರ ಏನು, ತುಂಬ ನೆಟ್ವರ್ಕ್ ಜಾಮ್ ಇರುತ್ತೆ, ಲಕ್ಷಾಂತರ ಜನ ಏಕಕಾಲಕ್ಕೆ ಮೊಬೈಲ್ ಬಳಸ್ತಾ ಇರ್ತಾರೆ. ಸಿದ್ದರಾಮಯ್ಯನವರಿಗೆ ರೀಚ್ ಆಗ್ಲಿಕ್ಕೆ ಆಗಲಿಲ್ಲ ಇನ್ಫಾರ್ಮೇಷನ್, ಟೆಕ್ನಿಕಲಿ ಒಂದು ಕಾರಣವನ್ನು ಕೊಟ್ಟರು. ಅದನ್ನು ನಂಬಕ್ಕಾಗತ್ತಾ? ಸ್ವಲ್ಪ ಖಂಡಿತವಾಗ್ಲೂ ನಂಬಬೇಕಾದಂತಹ ವಿಚಾರ. ಅದು ನಿಜವಾಗ್ಲೂ ನಡೆದಿರೋದೇ ಸರ್. ಅವ್ರಿಗೆ ಗೊತ್ತಿರಲಿಲ್ಲ. ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ, ಇವಾಗ ವೇದಿಕೆನಲ್ಲಿರುವಾಗ, ಇವಾಗ ಸಾಮಾನ್ಯ ಕಾರ್ಯಕ್ರಮಗಳಲ್ಲೇ ಹಂಗಾಗತ್ತೆ. ವೇದಿಕೆನಲ್ಲಿದ್ದವರಿಗೆ ಹೊರಗಡೆ ಏನು ನಡೀತಾ ಇದೆ ಅಂತ ಗೊತ್ತಾಗ್ತಾ ಇರೋದಿಲ್ಲ. ಅದು ನಿಜ ಕೂಡ. ಸಿದ್ದರಾಮಯ್ಯ ಅವರು ಕೂಡ ಇವಾಗ ಯಾವುದೇ ಒಂದು ಮಾತನ್ನ ನಾವು ನಂಬಬೇಕಾದ್ರೆ ಹಿಸ್ಟರಿ ನೋಡ್ತೀವಿ. ಅವ್ರು ಎಂಥವ್ರು, ಅವರ ಕ್ಯಾರೆಕ್ಟರ್ ಎಂಥದ್ದು, ನೇರ ನಡೆ ನುಡಿ ಅವರು, ಅಥವಾ ಹಂಗೆ ಸುಳ್ಳು ಹೇಳ್ಕೊಂಡು ಜನಪ್ರಿಯತೆಗೆ ಬಿದ್ದು ಆ ಕ್ರೆಡಿಟ್ ತಗೊಳಕ್ಕೆ ಅಂತ ಜಿದ್ದಿಗೆ ಬಿದ್ದುಬಿಟ್ಟು ಮಕ್ಕಳು ಮೊಮ್ಮಕ್ಕಳನ್ನೆಲ್ಲ ಕರೆಸ್ಬಿಟ್ಟು
ಹೋಗ್ತೀನಿ sir. ಅಲ್ಲಿ ಇವಾಗ A to Z ಲೀಡರ್ಗಳು ಕರೆಸಿ yes. ಈ ಒಂದು ಜಿದ್ದಿಗೆ ಬಿದ್ದುಬಿಟ್ಟು 11 ಜನ ಮುಗ್ದ್ರು ಸತ್ತೋಗ್ಬಿಟ್ರು. ನಾನು ಹೇಳ್ತೀನಿ ಒಂದು ವಿಚಾರ. ಇದು ಒಂದು 18 ವರ್ಷಗಳ ಕಾಲದ ಒಂದು ಕಾಯುವಿಕೆಯ ಬಳಿಕ ಒಂದು ಸಂಭ್ರಮದ ವಿಚಾರ. ಅದರ ಜೊತೆಗೆ ಒಂದು ಕ್ರೀಡಾ ಸ್ಫೂರ್ತಿ ಕೂಡ ಹೌದು. RCB ಅಂತ ನಮ್ಮ ನಾಡಿನಲ್ಲಿ ಲಕ್ಷಾಂತರ ಜನ ಎಲ್ಲ ಕುಣಿತಾ ಇರುವಾಗ ಸರ್ಕಾರ, ನಾನು ಹೇಳಿದ್ರು ನೀವು ಕ್ರೆಡಿಟ್ ಅಂತ ಹೇಳಿದ್ರಿ, ಕ್ರೆಡಿಟ್ ಒಂದು ನಿರಪಾಯಕಾರಿಯಾದಂತಹ ಒಂದು ಕ್ರೆಡಿಟ್ ಅನ್ನ ಯಾರಾದ್ರೂ ತಗೊಳ್ಳಿಕ್ಕೆ ಬರ್ತಾರೆ ಅಂತ ಹೇಳಿದ್ರೆ ದೊಡ್ಡ ತಪ್ಪಲ್ಲ. ಸಂಭ್ರಮ ಕೂಡ ನಾವೊಂದು ಸ್ಫೂರ್ತಿ ಅವರು ನಮ್ಮ ಜನರ ಜೊತೆ ಒಂದು ಸೆಲೆಬ್ರೇಷನ್. ಇವಾಗ ನೋಡಿ ಕರಾವಳಿಯಲ್ಲಿ ಏನಾಗ್ತಾ ಇದೆ, ಸಾರ್ವಜನಿಕವಾಗಿ ಹತ್ಯೆ, ಕೊಲೆ, ದ್ವೇಷ ಭಾಷಣ, ನಾವು ರೆಗ್ಯುಲರ್ ಟ್ರಾವೆಲ್ ಒಂದು ರಾತ್ರಿಯಲ್ಲಿ ಒಂದು ಹಿಂಗೆಲ್ಲ ಇರುವವರು ಅಲ್ಲಿನ ವಾತಾವರಣದಲ್ಲಿ ಅದಿದ್ದಾಗ ಈ ವಾತಾವರಣ 100% ತುಂಬಾ ಸ್ಪೋರ್ಟಿವ್ ಕ್ರೀಡಾ ಸ್ಫೂರ್ತಿಯ ವಾತಾವರಣ ಎಲ್ಲ ನಿಜ. ಕ್ರೆಡಿಟ್ ತಗೊಳ್ಳಿಕ್ಕೆ ಹೋಗ್ಲೇ ಇಲ್ಲ ಅಂತ ನಾನು ಹೇಳುದಿಲ್ಲ, ಅದು ಸಹಜ ಕೂಡ, ರಾಜಕಾರಣದ ಸಹಜ ಕೂಡ. ಆದ್ರೆ ಇದು ಉದ್ದೇಶಪೂರ್ವಕ ಆಗಿರುವಂತದ್ದಲ್ಲ. ಇವತ್ತು ಒಂದು ದಿವಸ ಜೂನ್ 10, 2008 17 ವರ್ಷಗಳ ಹಿಂದೆ ಹಾವೇರಿ ಗೋಲಿಬಾರ್ ನಡೆದಿತ್ತು. ಕರೆಕ್ಟ್ ಆಗಿ ಜೂನ್ 10 ನಡೆದಿರುವಂತದ್ದು. ರೈತರು ಬಿತ್ತನೆ ಬೀಜ ಸಬ್ಸಿಡಿ ವಿಚಾರದಲ್ಲಿ ನಡೆದಿರೋದು. ಆವಾಗ ಏನು ರೈತರು ಬಂದದ್ದು, ಯಡಿಯೂರಪ್ಪ ಸರ್ಕಾರ ಆವಾಗ ಇತ್ತು, ಗೊತ್ತಿದ್ದ ರೈತರು ಅಂತ ಗೊತ್ತಿದ್ದು ಗೋಲಿಬಾರ್ ಮಾಡಿಯೇ ಸಾಯಿಸಿಬಿಟ್ರು. ಅದು ನೇರವಾದಂತಹ ಸರ್ಕಾರದ ಜವಾಬ್ದಾರಿ ಆಗುತ್ತೆ, ನೇರವಾಗಿ ಸರ್ಕಾರದ ವೈಫಲ್ಯನೇ ಆಗುತ್ತೆ. ಅಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಯಾರಿದ್ದಾರೆ ಅವರ ರಾಜೀನಾಮೆ ಕೇಳಿ ಏನ್ ಬೇಕಿದ್ರು ಅದು ನೇರವಾದ್ದು. ಬಟ್ ಇಲ್ಲಿ ಹಾಗಲ್ಲ, ಸಂಭ್ರಮಕ್ಕೆ ಅಂತ ಹೋಗಿರುವಂತದ್ದು. ಮತ್ತೆ ಇಲ್ಲಿ ನೀವು ದಯಾನಂದ್ ಅವರ ಬಗ್ಗೆ ಕೇಳಿದ್ರಿ, ಅವರು ಒಳ್ಳೆಯ ಪ್ರಾಮಾಣಿಕ ದಕ್ಷ ಅಧಿಕಾರಿ ಎಲ್ಲ ಹೌದು. ಆದ್ರೆ ಆ ದಿವಸದಲ್ಲಿ ಅಷ್ಟೊಂದು ಜನರ ಅವರು ಸರ್ ಹೇಳಿದ್ರು ಸೌತೆಕಾಯಿ ಮಾರುವವರೆಗೂ ಐಡಿಯಾ ಇರುತ್ತೆ, ಹೌದು. ಹಂಗಿದ್ದಾಗ ಬರೇ ಒಂದು 1800 ಮಂದಿ ಪೊಲೀಸರನ್ನು ಆಯೋಜಿಸಿದೆಯಲ್ಲ, ಅದು ಬಹಳ ದೊಡ್ಡ ಆ ದಿವಸದ ಕರ್ತವ್ಯ ಲೋಪ. ನಾನು ಅವರ ಬಗ್ಗೆ ವೈಯಕ್ತಿಕವಾಗಿ ಏನು ಮಾತಾಡೋದಿಲ್ಲ, ಆ ದಿವಸದ ಒಂದು ಕರ್ತವ್ಯ ಲೋಪ ನಡೆದಿದೆ. ಗೊತ್ತಿದ್ದೇ ಬೇಡ ಅಂತ ಹೇಳಿದ ಮೇಲೂ ತಂದು ಜನಗಳು ತಂದಲ್ಲಿ ಬರುವಂತೆ ಆದ ಮೇಲೆ ಅವ್ರು ಬೇಡ ಅಂದಾಗ ಮಾಡಿಸ್ಬೇಕು ಅಂತ ಜಿದ್ದಿದ್ದವ್ರು ಯಾರು? ಒಂದು 25,000 ಜನ ಪೊಲೀಸ್ ಇಲ್ಲಿ ಬೆಂಗಳೂರಿನಲ್ಲಿ ಇದೆ, ಒಂದು ಇದೆ ಅಲ್ವಾ? ಅಲ್ಲ ಅವ್ರು ಕೇಳಿ ಸರ್, ನಾನು ಹೇಳುದು ಜನಸಾಮಾನ್ಯರ ಗ್ರಹಕ್ಕೆ ಇಷ್ಟೊಂದು ದೊಡ್ಡ ಒಂದು ಸೆಲೆಬ್ರೇಷನ್ ನಡೀತಾ ಇದೆ ಅಂದ್ರೆ ಅದು ಪೊಲೀಸ್ ಮುಖ್ಯಸ್ಥರ ಹೊಣೆ ಅಲ್ವಾ? ಅದು ಅವ್ರಿಗೆ ಮತ್ತೆ ನೋಡಿ ಸಿದ್ದರಾಮಯ್ಯ ಅವರು ಹೇಳಿದ್ರಲ್ವಾ, ನನಗೆ ಮಾಹಿತಿನೂ ಕೊಡ್ಲಿಲ್ಲ ಅಂತ. ಒಂದು ಮಾಹಿತಿ ಒಂದು ವಂಚನೆ, ನೆಟ್ವರ್ಕ್ ಜಾಮ್ ಅಂದ್ರು, ಅದಕ್ಕೆ ನೀವು ಅವ್ರನ್ನ ತಲೆದಂಡ ಮಾಡ್ಬಿಡೋದಾ? ಅಲ್ಲ, ನಮ್ಮಂತ ಟೆಕ್ನಿಕಲ್ ರೀಸನ್ಸ್ ಒಪ್ಕೊಂಡ್ರಿ ನೀವು, ಅವರು ಸಸ್ಪೆಂಡ್ ಮಾಡಿದ್ರು ಸರಿ ಅಂದ್ರೆ ಹೆಂಗೆ? ಮೂರಲ್ಲಿ ಯಾವ್ದಾನ ಒಂದು ಕರೆಕ್ಟ್ ಇರಬೇಕಲ್ವಾ ಅದರಲ್ಲಿ? ಹಂಗಿದ್ರೆ ಸರ್ ನಮ್ಮಂತವ್ರಿಗೆ ಏನು ಟೆಕ್ನಿಕಲ್ ಜಾಮ್ ಹೌದು, ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಪೊಲೀಸ್ ಸಂಪರ್ಕ ಇರೋದಿಲ್ವಾ? ಪೊಲೀಸ್ ಸಂಪರ್ಕ ಇರೋದಿಲ್ವಾ? 1200 ಮಂದಿಯನ್ನು ನಿಯೋಜಿಸಿದ್ದಾರಲ್ವಾ, ಅಷ್ಟನ್ನಂತೂ ಮಾಡಿದ್ದಾರೆ. ಮೇಡಮ್ ಅಲ್ಲೂ ವ್ಯವಸ್ಥೆ ಇರುತ್ತೆ. ಒಬ್ಬ ಕಾನ್ಸ್ಟೇಬಲ್ ಒಂದು ವಿಷಯ ಗೊತ್ತಾದ ತಕ್ಷಣ ಡೈರೆಕ್ಟ್ ಮುಖ್ಯಮಂತ್ರಿಗೆ ಫೋನ್ ಮಾಡಕ್ ಆಗಲ್ಲ. ಕಾನ್ಸ್ಟೇಬಲ್ ಡೈರೆಕ್ಟ್ ಮುಖ್ಯಮಂತ್ರಿಗೆ ಫೋನ್ ಮಾಡಬೇಕಾಗುತ್ತೆ, ಮಾಹಿತಿ ಕೊಡ್ಲಿಲ್ಲ ಅನ್ನೋ ವಿಚಾರ ಮಾತ್ರ ಅಲ್ಲ, ಒಟ್ಟು ಅಲ್ಲಿ ಪೊಲೀಸ್ ಭದ್ರತೆ ಮಾಡ್ಲಿಲ್ಲ ಅಲ್ವಾ? ಅದು ದೊಡ್ಡ ವಿಚಾರ. ಇದು ಸೈಡ್ ರೀಸನ್ ಅಷ್ಟೇ. ದಿಲೀಪ್, ಈಗ ನಂದು ಒಂದು ಪಾಯಿಂಟ್ ಏನಂದ್ರೆ ಇಲ್ಲಿ ಇದಕ್ಕೆಲ್ಲದಕ್ಕೂ ಕೂಡ ನೀವೇನೇ ಮಾಡಿ ನಮ್ಮೆಲ್ಲರ ಎದುರುಗಡೆ ಎಲ್ಲ ವ್ಯವಸ್ಥೆಗಳ ಆಚೆಗೆ ನ್ಯಾಯಾಂಗ ಅಂತ ಒಂದು ಇದೆಯಲ್ಲ, ನಾವ್ಯಾರಾದರೂ ವೆಯ್ಟ್ ಮಾಡಿದ್ವಾ? ರಾಜಕೀಯ ತೀರ್ಮಾನಗಳು, ಅಧಿಕಾರ ಇರಬಹುದು, ನೇಮಿಸೋ ಅಧಿಕಾರನೂ ಇದೆ, ಟ್ರಾನ್ಸ್ಫರ್ ಮಾಡೋ ಅಧಿಕಾರನೂ ಇದೆ, ಸಸ್ಪೆಂಡ್ ಮಾಡೋ ಅಧಿಕಾರನೂ ಇದೆ ಅಂತ ಇದ್ದಾಗ ಇಲ್ಲೇನಾಗೋಯ್ತು ಅಂದರೆ ಸರ್ಕಾರದ ಕಡೆಯಿಂದ ತೀರ್ಪು ಬರೆದು ವಿಚಾರಣೆ ಶುರು ಮಾಡಿ ಅಂದಂಗಾಯಿತು. ಕೋರ್ಟಲ್ಲಿ ಇದು ನಡೆಯಲ್ಲ. ತೀರ್ಪನ್ನು ಬರೆದುಬಿಟ್ಟು ವಕಾಲತ್ತು ಸವಾಲು, ಪಾರ್ಟಿ ಸವಾಲನ್ನು ಕೋರ್ಟ್ ಕೇಳಲ್ಲ. ಪಾರ್ಟಿ ಸವಾಲನ್ನು ಕೇಳಿಬಿಟ್ಟು ಲಾಸ್ಟಲ್ಲಿ ತೀರ್ಪನ್ನು ಬರೀತಾರೆ. ಇಲ್ಲಿ ಫಸ್ಟ್ ಸಸ್ಪೆಂಡ್ ಅಂತ ಬರೆದು ಆಮೇಲೆ ವಿಚಾರಣೆ ಮಾಡಿ, ತನಿಖೆ ಮಾಡಿ ಅಂತ ಹೇಳ್ದಂಗೆ ಆಯ್ತು. ಇದು ಸ್ವಲ್ಪ ರಿವರ್ಸ್ ಆರ್ಡರ್ ಆಯ್ತಾ ಇದು ಅಂತ? ಹೌದು. ಇವಾಗ ನೀವು ದೇರ್ ಆರ್ ಮೆನಿ ಇನ್ಸಿಡೆಂಟ್. ಫಾರ್ ಎಕ್ಸಾಂಪಲ್, ಮೊನ್ನೆ ಟ್ರೈನ್ನಲ್ಲಿ ಜಾಸ್ತಿ ಜನ ಹೋಗ್ಬೇಕಾದ್ರೆ ಮಹಾರಾಷ್ಟ್ರದಲ್ಲಿ 6 ಜನ ಸತ್ತೋದ್ರು. ಅದಕ್ಕೆ ಕಾಂಗ್ರೆಸ್ ಸರ್ಕಾರ ಕೇಳ್ತು, ಸೆಂಟ್ರಲ್ ರೈಲ್ವೆ ಮಿನಿಸ್ಟರ್ ನೀನು ರಾಜೀನಾಮೆ ಕೊಡಬೇಕು ಅಂತ. ಎಲ್ಲೋ ಒಂದು ಕಡೆ ರೈಲಲ್ಲಿ ನುಗ್ಲಾಗಿ 4 ಜನ ಬಿದ್ದು ಹೋದಾಗ 6 ಜನ ವ್ಯಕ್ತಿಗಳು ಸತ್ತು ಹೋದರೆ, ನಾನು ವಿರೋಧ ಪಕ್ಷವಾಗಿ ಒಂದು ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟರ್ನ ನಾನು ರಾಜೀನಾಮೆ ಕೇಳ್ತೀನಿ, ಇದು ಅವ್ಯವಸ್ಥೆ ಅಂತ ಹೇಳಿದ್ರೆ, ನೀವು ಮಹಾರಾಷ್ಟ್ರ ಕಾಂಗ್ರೆಸ್ಸು ಒಂದೇ, ನಮ್ಮ ಕರ್ನಾಟಕ ಕಾಂಗ್ರೆಸ್ಸು ಒಂದೇ, ಇಡೀ ದೇಶದಲ್ಲಿರೋ ಕಾಂಗ್ರೆಸ್ಸು ಒಂದೇ, ಸೇಮ್ ಪ್ರಿನ್ಸಿಪಲ್ ಅಪ್ಲೈ ಮಾಡಿ. ಯಾಕೆ ಲಾಲ್ ಬಹದ್ದೂರ್ ಶಾಸ್ತ್ರಿ ರಾಜೀನಾಮೆ ಕೊಟ್ಟಿರಲಿಲ್ವಾ? ನೋಡಿ, ನಿಮ್ಗೆ ಯಾರಿಗೂ 11 ಜೀವರದ್ದು ಬಗ್ಗೆ ಕರುಣೆ ಇಲ್ಲ. ನಿಮ್ಮ ಸ್ಥಾನದ ಬಗ್ಗೆ ನೀವು ಯೋಚನೆ ಮಾಡ್ತೀರಿ. ನೀವು ರಾಜೀನಾಮೆ ಕೊಡೋ ಬದಲು ಒಬ್ಬ ಅಧಿಕಾರಿಯ ತಲೆದಂಡ ಮಾಡ್ತೀರಿ. ಅದು ಎಷ್ಟು ಸರಿ? ಆಯಿತು, ನೀನು ಎನ್ಕ್ವೈರಿ ಮಾಡಿಬಿಟ್ಟು ಆದಮೇಲೆ ಆ್ಯಕ್ಷನ್ ತಗೋ ಅಂತ ಹೇಳಬೇಕಾಗಿತ್ತು. ಇವಾಗ ನಾನು ಕಮಿಷನರ್ನ ನಾನು ಸಸ್ಪೆಂಡ್ ಮಾಡ್ತೀನಿ. ದಟ್ ಈಸ್ ದಿ ಸೊಲ್ಯೂಷನ್ ಫಾರ್ ದಿ 11 ಪೀಪಲ್ ಹೂ ಡೈಡ್? that is the solution? The negligence of the KSCA can be say that these people have to be suspended.
First of all, the opinion or request to cancel this program is refused by the government itself. Okay. First of all, if it is a A1, it is only the government. Yes. And if it is the A2, the police department. And if it is the A3, it is the KSCA. ಓಕೆ Because it's a contributory negligence from all these people. ಓಕೆ ಯಾಕಂದ್ರೆ ನಿಮಗೆ ಪ್ಲೇಯರ್ಸ್ ಮೇಲೆ ಇವಾಗ players ಮೇಲೆ ಒಗ್ಗೂಡಿದ ನಿರ್ಲಕ್ಷ್ಯ ಇದು. ಹೌದು, ಒಬ್ರದ್ದೇ ಅಲ್ಲ, ಇಲ್ಲಿ ಎಲ್ರದ್ದು ಇದೆ ನಿರ್ಲಕ್ಷ್ಯ. ನಾನು ಹೇಳಿದಾಗ ಟಿಕೆಟ್ ಕೂಡ ಕೊಟ್ಟಿದ್ದು ಕೌಂಟರ್ಲಿ ಕೂಡ ತಪ್ಪು. ನೀನು ಅದನ್ನು ಆನ್ಲೈನಲ್ಲಿ ಮಾರಾಟ ಮಾಡಿದರೆ ಬರೀ 35,000 ಜನ ಬರ್ತಾಯಿದ್ರು. ನಿನ್ನ ನೆಗ್ಲಿಜೆನ್ಸ್ಗೆ ಹಲವಾರು ಜನಕ್ಕೆ ತೊಂದರೆ ಆಯಿತು. ಓಕೆ ಇವಾಗ ನೀನು ಓಪನ್ ಆಗಿ ಆಫರ್ ಕೊಟ್ಟರೆ ಇಡೀ ಕರ್ನಾಟಕ ಎಲ್ಲ ಕಡೆಯಿಂದ ಬರ್ತಾರೆ. ಯಾಕಂದ್ರೆ RCB ಫಾಲೋವರ್ಸ್ ಬರೀ ಬೆಂಗಳೂರಲ್ಲಿ ಕೂಡ ಇಲ್ಲ. ಅಲ್ಲ, ಬಂದಿದ್ದ ಜನಕ್ಕೆ ಒಂದು 50 ಚಿನ್ನಸ್ವಾಮಿ ಸ್ಟೇಡಿಯಂ ಬೇಕಾಗಿತ್ತೇನೋ. ಬೇಕಾಗಿತ್ತು 50-60 ಸ್ಟೇಡಿಯಂ ಬೇಕಾಗಿತ್ತು. ಒಂದು ಸ್ಟೇಡಿಯಂ ಸಾಧ್ಯ ಜನಕ್ಕೂ. ಪಬ್ಲಿಕ್ಕಲ್ಲಿ ನೀವು ಅನೌನ್ಸ್ ಮಾಡ್ತಿರಲ್ಲ, ಈ ಥರ ನಾವು ಪೇರೇಡ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು, ಕಾಂಟ್ ಯು ಎಕ್ಸ್ಪೆಕ್ಟ್ ಅಟ್ ಲೀಸ್ಟ್ ಬೇಸಿಕ್ ಸೆನ್ಸ್ ದಿ ಪೀಪಲ್ ವಿಲ್ ಕಮ್ ಅಂತ ಹೇಳ್ಬಿಟ್ಟು. ಓಕೆ, ಎಷ್ಟು ಜನ ಬರ್ತಾರೆ, ನಾನು ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಅಂದಾಜು ಕೂಡ ಇಲ್ವಾ? ಉಮೇಶ್ ಸರ್ ಎಲ್ಲವನ್ನೂ ಕೂಡ ಒಂದು ಸಂಭ್ರಮಾಚರಣೆ, ಒಂದು ವಿಜಯೋತ್ಸವ, ಜನಗಳ ಭಾವನೆ, ಎಮೋಷನ್ಸು, ಇದು ಯಾವಾಗಲೂ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಕೇಳಿಯೇ ಸಂಭ್ರಮಾಚರಣೆಗೆ ನಿಮ್ಮ ಭಾವನೆ ವ್ಯಕ್ತಪಡಿಸ್ಕೊಳ್ಳಿ, ಖುಷಿ ಪಡಿ, ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಳಿದೆ ಖುಷಿ ಪಡಬೇಡಿ, ಜನ ಬರಬೇಡಿ, ಜನ ಸೇರಬೇಡಿ ಅಂತ ಹೇಳೋಕ್ಕಾಗುತ್ತಾ? ಕೆಲವೊಂದು ಎಮರ್ಜೆನ್ಸಿ ಆಗಿಬಿಡುತ್ತಪ್ಪ. ಎಸ್, ಕೆಲವೊಂದು ಎಮರ್ಜೆನ್ಸಿ, ನಿನ್ನೆ ರಾತ್ರಿ ಎಲ್ಲ ಹುಚ್ಚೆತ್ಕೊಂಡಿತಾ ಇದ್ದಾರೆ, ಬೆಳಿಗ್ಗೆ ಬರಬಹುದು ಅಂತ ಅಂದಾಜಿದ್ದಾಗ, ಈಗ ಮೇಡಮ್ ಹೇಳೋ ಲೆಕ್ಕದಲ್ಲಿ ನಾವು ಮಾತಾಡಿದ್ರೆ ಅವರು ಒಂದು ಅಂಕಿ ಸಂಖ್ಯೆ ಹೇಳ್ತಾ ಇದ್ದಾರೆ, ಒಂದು 1300 ಜನ ಹಾಕಿರಬಹುದೇನೋ ಅವತ್ತು ಪೊಲೀಸು. ಅಷ್ಟೇ ಜನನ ಇದ್ದಿದ್ದು ಕೆಪಾಸಿಟಿ ಪೊಲೀಸರಿಗೆ. ಇದು ಒಂದು ಭಾಗ. ಎರಡನೆಯ ಭಾಗ, ಇದೇ DK ಶಿವಕುಮಾರ್ ಅವರು ಒಂದು ಮಾತು ಹೇಳಿದ್ರು, ನೋ ರೀ, BJP ಇದ್ದಾಗೂ ಅದೇ ಪೊಲೀಸರೇ ಇದ್ದಿದ್ದು, ನಾವಿದ್ದಾಗೂ ಅದೇ ಪೊಲೀಸರು ಇರೋದು. ಪೊಲೀಸರು ಅವ್ರ ಕೆಲಸವನ್ನು ಅದ್ಭುತವಾಗಿ ಮಾಡಿದ್ದಾರೆ ಅಂತ ಹೇಳಿದ ಕೆಲವೇ ಗಂಟೆಗಳು ಚೆಕ್ ಮಾಡಿಕೊಂಡ್ರೆ ದಯಾನಂದ ಸಸ್ಪೆಂಡ್ ಆಗಿಬಿಟ್ರು. ಇದೇನು ಯಾರ ಮಾತು ಕೇಳೋದು ನಾವೀಗ? DCM ಮಾತು ಕೇಳೋದ, CM ಮಾತು ಕೇಳೋದ? ನಮಗೆ ಕನ್ಫ್ಯೂಷನ್ ಸರ್. ಅವಾಗ ಇವರೇ ಪೊಲೀಸರು ಹೊಗಳ್ತಾ ಇದ್ರು, 10 ನಿಮಿಷ ಬಿಟ್ಟು ನೋಡಿದ್ರೆ ತಲೆದಂಡ ದಯಾನಂದ ಅವ್ರದ್ದು. ಸೊ ಇಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಕೇಳಿಯೇ ಸಂಭ್ರಮಾಚರಣೆ, ಒಂದಷ್ಟು ಕೂಟ, ಕೆಲವು ನಾನು ಎಕ್ಸೆಪ್ಷನಲ್ ಇವೆಂಟ್ಸ್ ಕೇಳ್ತಾ ಇದ್ದೀನಿ, ಎಲ್ಲ ಇವೆಂಟು ಅಂತ ನಾನು ಕೇಳ್ತಾ ಇಲ್ಲ. ಇದು ಹೇಗೆ ಸರ್ ಇದು? ನೋಡಿ ಸರ್, ಈ ತರ ಸಂಬಂಧಪಟ್ಟಂತ ಯೂಜ್ ಕ್ರೌಡ್ ಸೇರ್ತಾರೆ ಅಂತ ಅನ್ನುವಂಥದ್ದು ಬಂದಾಗ ಅವ್ರು ಎಲ್ಲಿ ಸೇರ್ತಾರೆ ಅನ್ನೋದು ಇಂಪಾರ್ಟೆಂಟ್, ಯಾವ ಜಾಗದಲ್ಲಿ ಸೇರ್ತಾರೆ ಅನ್ನೋದು ಇಂಪಾರ್ಟೆಂಟ್. ಬೇರೆ ಕಡೆ ಎಲ್ಲೋ ಸೇರ್ತಾರೆ ಅಂತ ಅಂದಾಗ ನಾವು ಬೇರೆ ಬೇರೆ ಸ್ವರೂಪದ ಬಂದೋಬಸ್ತ್ಗಳು ಮಾಡ್ತೀವಿ. ಆದ್ರೆ ಇಲ್ಲಿ ಸೇರ್ತಾ ಇರ್ತಕ್ಕಂಥದ್ದು ಹೈಕೋರ್ಟ್ ಮತ್ತು ವಿಧಾನಸೌಧದ ಮಧ್ಯೆ. ಅದ್ರಲ್ಲೂ ಹಲವಾರು ಹೈಕೋರ್ಟ್ ಆರ್ಡರ್ಸ್ ಗಳಿದಾವೆ, ಇಂಥ ವ್ಯಾಪ್ತಿಗಳಲ್ಲಿ ಇಂಥ ಸಾರ್ವಜನಿಕರ ಸಭೆಗಳನ್ನ ಇಂಥವೆಲ್ಲ ಮಾಡಬಾರ್ದು ಅಂತ ಸಹ ಕೋರ್ಟ್ ಆದೇಶಗಳು ಈಗಾಗ್ಲೇನೆ ಇದಾವೆ. ಇದ್ರ ಮಧ್ಯೆ ನಾವು ಈ ತರ ಲಕ್ಷಾಂತರ ಜನಗಳನ್ನ ಅಲ್ಲೇ ಕರೆಸ್ಕೊಂಡು ಅಲ್ಲಿ ಬರ್ತಾರೆ, ಬಂದಾದ್ಮೇಲೆ ಅಲ್ಲಿ ನಾವು ಸೆಲಿಬ್ರೇಷನ್ ಮಾಡ್ತೀವಿ ಅಂದಾಗ ಅವ್ರನ್ನ ಯಾವ ತರ ನೀವು ಅಲ್ಲ 100% ಗೊತ್ತಿತ್ತು. ಮಿನಿಮಮ್ 4 ಲಕ್ಷ ಜನ ಬಂದೇ ಬರ್ತಾರೆ ಅಂತ ಎಲ್ರಿಗೂ ಗೊತ್ತಿತ್ತು. ಅವ್ರೇನ್ ತಿಳ್ಕೊಂಡ್ರು, ಬರ್ತಾರೆ, ರಸ್ತೆಯಲ್ಲಿ ನಿಂತಿರ್ತಾರೆ, ಹೊಟ್ಟೋಗ್ತಾರೆ, ಬಿಡು ಒಂದು ಅರ್ಧ ಗಂಟೆ ನಿಂತ್ಕೊಬಿಟ್ಟು ಹೊಟ್ಟೋಗ್ಬಿಡ್ತಾರೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅಂತ ಅವ್ರ ತಲೆನಲ್ಲಿ ಅನ್ಕೊಬಿಟ್ಟಿರ್ಬೋದು. ಬಟ್ ಅಲ್ಲಿ ಅಮ್ಕೊಂಡ್ರಲ್ಲ, ಆ ಜಾಗದಲ್ಲಿ ಏನ್ ಮಾಡಿದ್ರಲ್ಲ, ಅದು ಆ ಜಾಗದಲ್ಲಿ ಮಾಡಿದಾಗ್ಲೇನೆ ಅಲ್ಲಿ ಡ್ಯಾಮೇಜ್ ಆಗ್ತದೆ ಅಂತ ಗೊತ್ತಲ್ಲ. ಬಿಡ್ತಾರ, ಒಂದು ಗಿಡ ಇಲ್ಲ, ಒಂದು ಕಾಂಪೌಂಡ್, ಒಂದು ಬ್ಯಾರಿಕೇಡ್ ಇಲ್ಲ, ಎಲ್ಲ ಮುರಿದು ಚಿಂದಿ ಮಾಡಿ ಬಿಸಾಕ್ಬಿಟ್ಟವ್ರೆ. ಅದ್ ಬೇಕಾಗಿತ್ತ? ಅದು ಯಾಕೆ ಬೇಕಂತ ಬಹಳ ಇಂಪಾರ್ಟೆಂಟ್ ಜಾಗಗಳಲ್ಲಿ ಅವನ್ನೆಲ್ಲ ಕರೆಸಿ, ಯಾರ್ಯಾರು ಎಲ್ಲೆಲ್ಲೋ ಬಾವುಟ ಇಟ್ಕೊಂಡು ನಿಂತಿದ್ದಾನೆ, ಮೇಲ್ಗಡೆ ಆಕಾಶದಲ್ಲೆಲ್ಲ ಹೋಗ್ಬಿಟ್ಟಿದ್ದಾರೆ, ಹೈಕೋರ್ಟ್ ಮೇಲೆಲ್ಲ ನಿಂತ್ಕೊಬಿಟ್ಟಿದ್ದಾರೆ. ಅಂದ್ರೆ ಯಾವ ಮಟ್ಟದ ಜನಗಳಲ್ಲಿ ಅದನ್ನ ನೋಡ್ಲೇಬೇಕು, ಏನ್ ನಡೀತಾ ಇದೆ ಎನ್ನುವಂತ ಉನ್ಮಾದ ಏನಿತ್ತಲ್ಲ, ಅದು ಅಷ್ಟು ಸುಲಭದಲ್ಲ, ಅದನ್ನ ಕಂಟ್ರೋಲ್ ಮಾಡೋಕ್ಕಾಗುದಿಲ್ಲ. ಬಂದಿರ್ತಕ್ಕಂಥವ್ರು ಯಾರು? ಎಲ್ಲ ತರುಣರು, ಯಾರು ವಯಸ್ಸಾಗಿರೋರು ಒಬ್ರು ಇಲ್ಲ ಅಲ್ಲಿ. ಎಲ್ಲ 20, 25, 30 ವರ್ಷ ಒಳಗಡೆ ಇರ್ತಕ್ಕಂಥ ತರುಣಿಯರ ಒಳಗಡೆ ಬಂದಿರ್ತಕ್ಕಂಥದ್ದು. ಈಗ ಉಮೇಶ್ ಸರ್ ಅಂತ ಹೇಳ್ತಾರಲ್ಲ, ಬಂದೋಬಸ್ತ ಮಾಡೋಕೆ ಸಾಧ್ಯನೇ ಇಲ್ಲ. ಈಗ ಜನ ಸೇರಿದ ಕಡೆ ಎಲ್ಲ ಕಾಲ್ ತುಳಿತ ಆಗ್ಬೇಕು ಅನ್ನೋದು ನಿಜ ಆಗ್ಬಿಡುತ್ತಲ್ವಾ ಅವಾಗ? ಉಮೇಶ್ ಸರ್, ಜಾಸ್ತಿ ಜನ ಸೇರಿದ ಕಡೆ ಎಲ್ಲ ಕಾಲ್ ತುಳಿತ ಆಗಬೇಕು ಅನ್ನೋದೇ ನಿಜ ಆಗ್ಬಿಟ್ರೆ ಜಾತ್ರೆಗಳಲ್ಲಿ ಆಗಬೇಕು. ದೊಡ್ಡ ದೊಡ್ಡ ಉತ್ಸವ ನಡೆಯುತ್ತೆ, 5 ಲಕ್ಷ ಜನ ಸೇರ್ತಾರೆ, 7 ಲಕ್ಷ ಜನ ಸೇರ್ತಾರೆ, ಬಸವನಗುಡಿಲಿ ಪರೀಕ್ಷೆ ಆಗುತ್ತೆ, ಹೊಸ ವರ್ಷಕ್ಕೆ ಜನ ಸೇರ್ತಾರೆ, ಅವಾಗೆಲ್ಲ ಯಾಕಾಗಲ್ಲ ಹಾಗಾದ್ರೆ ಉಮೇಶ್ ಸರ್? ಏನ್ ಡಿಫ್ರೆನ್ಸ್ ಏನ್ ಬರುತ್ತೆ? ಎಲ್ಲಿ ನೀವು ಪುಕ್ಸಟ್ಟೆ ಅಂತ ಹೇಳ್ತಿರೋ ಅಲ್ಲೆಲ್ಲ ಆಗುತ್ತೆ. ಓಕೆ, ನೀವ್ ಎಲ್ಲಿ ಫ್ರೀ ಅಂತಿರೋ ಅಲ್ಲೆಲ್ಲ ಆಗುತ್ತೆ. ಈವನ್ ಸೀರೆಗಳು ಕೊಡ್ತೀವಿ ಫ್ರೀ ಬನ್ನಿ ಅಂದಾಗ್ಲೂ ಆಗಿದಾವೆ. ಊಟ ಫ್ರೀ ಕೊಡ್ತೀವಿ ಬನ್ನಿ ಅಂದಾಗ್ಲೂ ಕಾಲ್ ತುಳಿದಿಂದ ಜನ ಸತ್ತಿದ್ದಾರೆ. ಆ ಕಾರಣಕ್ಕೆ ಫ್ರೀ ಬನ್ನಿ, ನೀವು ನಾವೆಲ್ಲ ಒಳಗಡೆ ಬಿಡ್ತೀವಿ, ನೀವ್ ಎಷ್ಟು ಬಂದ್ರು ಅಲ್ಲ, ಈ ತರ ಹೇಳ್ಬಿಟ್ರೆ ಫ್ರೀ ಅಂದ ತಕ್ಷಣನಿಗೆ ಸ್ಟೇಡಿಯಂ ಒಳಗಡೆ ಬನ್ನಿ ಅಂದಾಗ ಎಲ್ಲ ನೋಡಿ ಮರ ಹತ್ತಾ ಇದ್ರು, ಕೇರೆ ಇಲ್ಲ, ಬೇಲಿಗಳು ಹತ್ತಾ ಇದ್ರು. ಇಲ್ಲ, ಅವತ್ತೊಂದು ಮರ ಮುರಿದೋಗಿದ್ರೆ 25 ಜನ ಸತ್ತೋಗ್ಬಿಡೋರು ಉಮೇಶ್ ಸರ್. ಒಂದೇ ಒಂದು ಮರ ಮುರಿದೋಗಿದ್ರೆ ಅವತ್ತು 25 ಜನ ಸಾಯೋರು. ನೋಡಿ,
ಒಂದು ವೇಳೆ ಅಕಸ್ಮಾತ್ ಏನಾದ್ರು ಗೇಟ್ ಏನಾದ್ರು ಒಂದು ಮುರಿದಿದ್ರೆ ಅಲ್ಲಿರೋರು ಸಾಯ್ತಿದ್ರು, ಒಳಗಡೆ ನುಗ್ಗಲಿಗೆ ಒಳಗಡೆ ನುಗ್ತಿದ್ರಲ್ಲ ಸ್ಟೇಡಿಯಂ ಒಳಗಡೆ, ಅವಾಗ್ಲೂ 15-20-30 ಜನ ಕಾಲು ಕೆಳಗಡೆ ಒಂದೇ ಸರಿ ಸತ್ತೋಗ್ಬಿಡೋರು. ಅದಾದ್ಮೇಲೆ ಸ್ಟ್ಯಾಂಡ್ ಸ್ಟ್ಯಾಂಡ್ ಅಲ್ಲಿ ಅಷ್ಟು ಸುಲಭಕ್ಕೆ ನಿಂತ್ಕೊಳಕ್ಕಾಗುದಾ? 30,000ಕ್ಕೆ 1 ಲಕ್ಷ ಜನ 1.5 ಲಕ್ಷ ಜನ ನುಗ್ಗುಬಿಟ್ರೆ ಪೊಲೀಸರು ತಡಿಕಾಗ್ತದೆ? ಏನ್ ಬೇಲಿನ ನಾವೇನೇನು ಎಲ್ರಿಗೂ ನಿಂತ್ಕೊಂಡೇನು ದೊಣೆ ತಗೊಂಡು ಫೈರ್ ಮಾಡ್ಬಿಡಕ್ಕಾಗ್ಬಿಡ್ತದ? ಇಲ್ಲ ಗನ್ ತಗೊಂಡು ಎಲ್ರಿಗೂ ಲಾಠಿ ಚಾರ್ಜ್ ಮಾಡ್ಬಿಡಕ್ ಏನ್ ಮಾಡೋಕ್ಕಾಗ್ತದೆ ಹೇಳಿ ಆ ಪರಿಸ್ಥಿತಿನಲ್ಲಿ? ನಿಮ್ ಪ್ರಕಾರ ಇದೆಲ್ಲದರ ಆಚೆಗೆ ಏನಕ್ಕೆ ಪೊಲೀಸರು ತಡೆಯಕ್ಕಾಗ್ಲಿಲ್ಲ? ಕಾಲ್ ತುಳಿತಕ್ಕೆ ನೀವು ಅಂದುಕೊಂಡಿರೋ ರೀಸನ್ ಏನು ಸರ್? ಪುಷ್ ಮಾಡಿ ಒಳಗಡೆ ಹೋಗ್ಬೇಕು ಅನ್ನೋ ಧಾವಂತನಾ? ಇಲ್ಲ, ಮೊದಲನೇದೇನು ಅಂತಂದ್ರೆ ಯಾವಾಗ ಇಂಥ ಅತ್ಯಂತ ದೊಡ್ಡ ಕ್ರೌಡ್ ನ ಗೇಟ್ ಗಳ ಹತ್ರ ಬಿಟ್ಕೊಂಡಾಗ ಇದಾಗುತ್ತೆ. ಯಾವ ಕಾರಣಕ್ಕೂ ಗೇಟ್ಗಳ ಹತ್ರ ಅವ್ರನ್ನ ಸೇರ್ಸಬಾರ್ದಾಗಿತ್ತು. ಗೇಟ್ಗಳ ಹತ್ರ ಬಿಟ್ಟಾಗ್ಲೇನೆ ಅವ್ರಿಗೆ ಶುರು ಆಯ್ತು, ನಾನು ಹೋಗಬೇಕು, ನಾನು ನುಗ್ಗಬೇಕು, ಇವಾಗ ತೆಗಿತಾರೆ ಗೇಟ್ಗಳನ್ನ ಅಂತ ಹೇಳಿ ಒತ್ತಡಗಳು ಜಾಸ್ತಿ ಆಗೋಕ್ ಶುರುವಾಯ್ತು. ಆ ಒತ್ತಡಗಳು ಜಾಸ್ತಿ ಆಗ್ತಾ ಇದ್ದಾಗ ಏನಾಗ್ತಾ ಇತ್ತು, ಇವ್ರ ಭಯ ಶುರುವಾಯ್ತು ಪೊಲೀಸ್ನವ್ರಿಗೆ, ಈ ಒತ್ತಡದಲ್ಲಿ ಗ್ಯಾರಂಟಿ ಸ್ಟಾಂಪೇಡ್ ಆಗ್ಬಿಡ್ತದೆ ಅಂತ ಹೇಳಿ ಅವರು ಸಣ್ಣ ಪುಟ್ಟ ಲಾಠಿ ಚಾರ್ಜ್ ಮಾಡಿ ಒಂದ್ ಕಡೆಯಿಂದ ಓಡಿಸೋಕ್ ಪ್ರಾರಂಭ ಮಾಡಿದ್ರು. ಆ ಜಂಚರ್ ಒಳಗಡೆಗೆ ನುಗ್ಗಿದಾಗ ಅಷ್ಟೊತ್ತಾಗ್ಲೇನೆ ಒಬ್ರಿಗೊಬ್ರಿಗೆ ಸಿಕ್ಕಾಬಟ್ಟೆ ಹೀಟ್ ಜನರೇಟ್ ಆಗ್ಬಿಡುತ್ತೆ. ಅಷ್ಟು ಸುಲಭ ಅಲ್ಲ. ಆಮೇಲೆ ಫ್ರಿಕ್ಷನ್ ಯಾವಾಗ ಶುರು ಆಗ್ತದೋ ಮನುಷ್ಯನಲ್ಲಿ ಗ್ಲೂಕೋಸ್ ಲೆವೆಲ್ ಡೌನ್ ಆಗ್ಬಿಡ್ತದೆ. ಆ ಕಡೆ ಈ ಕಡೆ ಅವ್ನು ನಿಂತ್ಕೊಳ್ಳೋಕೆ ಬ್ಯಾಲೆನ್ಸ್ ಕಳ್ಕೊಬಿಡ್ತಾನೆ, ಕೆಳಗಡೆ ಬಿದ್ದೋಗ್ಬಿಡ್ತಾರೆ. ಅಲ್ಲಿ ಏನ್ ಬೇರೆ ಇನ್ನೇನು ಜಾಸ್ತಿ ಏನೂ ಆಗಲ್ಲ. ಅಲ್ಲಿ ಬ್ಯಾಲೆನ್ಸ್ ಕಳ್ಕೊಂಡು ಕೆಳಗಡೆ ಬಿದ್ರೆ ಸಾಕು, ಅವ್ನು ಆಟೋಮೆಟಿಕ್ ಆಗಿ ಅವನಿಗೆ ಲಂಗ್ಸ್ ನಿಂತೋಗ್ಬಿಡ್ತದೆ. ಯಾವುದೇ ಇದ್ರ ಕಾರ್ಯ ಕೆಲಸದಲ್ಲಿ ತುಳಿದು ಬೇಕಾಗಿಲ್ಲ, ಬರೀ ಒತ್ತಡಗಳು ಸಾಕು, ಮನುಷ್ಯನ ಒತ್ತಡ ಸಾಕು. ಆ ಕಾರಣಕ್ಕೋಸ್ಕರನೇ ಅವರ ಬಹಳ ಅತ್ಯಂತ ವೇಗವಾಗಿ ಬಂದು ಗೇಟ್ಗಳನ್ನ ಒತ್ತರಿಸಿ ನಿಂತು ಜಂಜಾಟ ಆಡ್ತಾ ಇರ್ಬೇಕಾದಾಗ ಅನ್ನಿಸ್ತಾ ಇತ್ತು ಇದ್ರಲ್ಲಿ 100% ಸಾಯ್ತಾರೆ. ನೋಡಿದವ್ರು ಯಾರಿಗೂ ಬೇಕಾದ್ರೂ ಗೊತ್ತಾಗ್ತಿತ್ತು, ತುಳಿಯುವಂತ ಅವಶ್ಯಕತೆ ಬೇಕಾಗಿಲ್ಲ, ಒತ್ತಡಗಳೇ ಸಾಕು ನಮ್ಮ. ಕರೆಕ್ಟ್. ಆ ಕಾರಣಕ್ಕೆ ಅಷ್ಟು ಜನನ ನಾವು ನಿಗ್ರಹಿಸಬೇಕು ಅಂತಂದ್ರೆ ನೀವು GPO ಸರ್ಕಲ್ ಕಡೆಯಿಂದಾನೆ ನಾವು ಬ್ಯಾರಿಕೇಡಿಂಗ್ ಮಾಡಿ ಎಷ್ಟು ಜನ ಒಳಗಡೆ ಬಿಡಬೇಕು. ಯಾವ ಕಾರಣಕ್ಕೂ ಸ್ಟೇಡಿಯಂ ಹತ್ರ ಬಿಡಬಾರ್ದಾಗಿತ್ತು ಅಂದ್ರೆ ಪೊಲೀಸ್ ಹೆಂಗೆ 24 ಗಂಟೆ 12 ಗಂಟೆ ಒಳಗಡೆ ನೀವು ಹೆಂಗ್ ಮಾಡ್ಬಿಡ್ತೀರಿ ಬಂದೋಬಸ್ತ 5 ಲಕ್ಷ ಜನಕ್ಕೆ? ಸರ್, ಅವತ್ತು ವಿಧಾನಸೌಧದಲ್ಲಿ ಕಾಲ್ ತುಳಿತ ಆಗದೆ ಇರೋದು ಇವ್ರ ಪುಣ್ಯ. ಅಲ್ಲೇ ಆಗಬೇಕಾಗಿತ್ತು. ವಿರಾಟ್ ಕೊಹ್ಲಿ ಕೂಡ ಸಿಕ್ಕಾಕೋಬಹುದಾಗಿತ್ತು ಅನ್ನೋ ಕಾಲ್ ತುಳಿತಕ್ಕೆ. ವಿರಾಟ್ ಕೊಹ್ಲಿನೇ ಗ್ರೇಟ್ ಎಸ್ಕೇಪ್ ಅವತ್ತು ಫಂಕ್ಷನ್ ಮುಗಿದ ಮೇಲೆ. ಹೌದು ರಮಕಾಂತ್, ಈ ಪ್ರೋಗ್ರಾಮ್ ನ ಅಲ್ಲಿ ಓಪನ್ ಆಗಿ ಮಾಡಿದ್ದೇ ತಪ್ಪು. ಅಲ್ಲಿ ಮಾಡಾದ್ಮೇಲೆ ಮಾಡಾಯ್ತು ಹೊರಟೋದ್ರು. ಮತ್ತೆ ನೀವು ಫ್ರೀ ಆಗಿ ಬನ್ನಿ ಅಲ್ಲಿ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂತ ಇವ್ರನ್ನೆಲ್ಲ ಅಲ್ಲಿಗೆ ಆಹ್ವಾನಕ್ಕೆ ನೀವು ಬನ್ನಿ, ನೀವು ಆನ್ಲೈನ್ ಅಲ್ಲಿ ಫ್ರೀ ಟಿಕೆಟ್ ಕೊಡ್ತೀವಿ ಅಂತ ಮುಟ್ಟಾಳ ಯಾರು ಹೇಳ್ತಾನಲ್ಲ ಅವನು, ಅವ್ನಿಗೇನ್ ತಲೆನಾರ ಬುದ್ಧಿ ಇದೆಯಾ ಅವನಿಗೆ? ಆ ಒಳಗಡೆ ಬನ್ನಿ ಎಲ್ಲ ಸೆಲೆಬ್ರೇಷನ್ ಮಾಡೋಣ ಅಂತ ಫುಕ್ಸಟೆ ಬಂದ್ಬಿಡಿ ಅಂತ ಕರೆದ್ರೆ ನಿಂತಿರುವಂತ 5 ಲಕ್ಷ ಜನ ಒಳಗಡೆ ಹೋಗಲ್ವಾ? ಕರೆಕ್ಟ್. ಈಗ ಆಯಷಾ ಮೇಡಮ್, ಈಗ ಒಂದು ಸರ್ಕಾರ ವಿಧಾನಸೌಧದ ಮೆಟ್ಟಿಲುಗಳು ಮತ್ತು ನನ್ನ ಪಕ್ಕ ಬಂದು ಕುಳಿತುಕೊಂಡಂಥ ವಿರಾಟ್ ಕೊಹ್ಲಿ ತಂಡ ಈ ಕಾರ್ಯಕ್ರಮದ ಸಂಪೂರ್ಣ ಉಸ್ತುವಾರಿ ಅಲ್ಲಿಗೆ ಮಾತ್ರ ಮುಗೀತು ಅಂತ ಭಾವಿಸ್ಕೊಂಡು ಚಿನ್ನಸ್ವಾಮಿ ಒಳಗಡೆ ನಡೀತಿರ್ತಲ್ಲ, ಸೈಮಲ್ಟೇನಿಯಸ್ಲಿ ಆಗ್ತಿತ್ತು ಮೇಡಮ್. ವಿರಾಟ್ ಕೊಹ್ಲಿ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಮೇಲೆ ಇದ್ದಾಗಲೇ ಇಲ್ಲಾಗಲೇ ಇನ್ನೇನು ಆಗೋಗುತ್ತೆ, ಇಲ್ಲಿಗೆ ಬಂದುಬಿಡ್ತಾರೆ ಅಂತೇಳಿ ಸೈಮಲ್ಟೇನಿಯಸ್ ಹೇಳ್ತಿರೋದು. ಆ ಪ್ರೋಗ್ರಾಮ್ ಎಲ್ಲ ಮುಗೀತಪ್ಪ, ನೆಕ್ಸ್ಟ್ ಅಲ್ಲಿ ಹೋಗ್ತಾರಂತೆ, ಅವಾಗ ನೋಡೋಣ ಅಂತ ಯಾರು ಅಲ್ಲಿ ಮೂವ್ ಆಗಲಿಲ್ಲ. ಅಷ್ಟೊತ್ತಿಗಾಗಲೇ ಬಂದು ಸೆಟಲ್ ಆಗಿಬಿಟ್ಟಿದ್ರಲ್ಲ ಎಷ್ಟೊಂದು ಜನ. ಸೊ ಅದಾದಾಗಲೂ ಕೂಡ ಇದ್ರ ಬಗ್ಗೆ ಯಾವುದ್ರ ಬಗ್ಗೆನೂ ಮಾಹಿತಿನೇ ಇರಲ್ಲ ಒಂದು ಗೌರ್ಮೆಂಟ್ಗೆ ಅಂತ ಹೇಳಿದ್ರೆ. ಅದು ಪ್ರೈವೇಟ್ ಈವೆಂಟ್ಗೆ ಮಾತ್ರ ಅದನ್ನು ಸೀಮಿತಗೊಳಿಸ್ಬಿಟ್ರೆ, ಅದನ್ನು ವಿಧಾನಸೌಧದ ಮೇಲೆ ಇರುವಷ್ಟು ಹೊತ್ತು ಅದು ಸರ್ಕಾರಿ ಈವೆಂಟು. ಸ್ಟೇಜ್ ಇಳಿದ ತಕ್ಷಣ ಅದಕ್ಕೂ ನನಗೂ ಸಂಬಂಧ ಇಲ್ಲ. ನೋಡಿ ಮೇಡಮ್, ವಿಧಾನಸೌಧದಲ್ಲಿ ಇವರು ಇದ್ದಾಗಲೇ 3 ಕಾಲು ತುಳಿತ ಆಗಿದೆ, 4 ಕಾಲಿಗೆ ಕಾರ್ಯಕ್ರಮ ಶುರುವಾಗಿತ್ತು. ಯಾರು ರೆಸ್ಪಾನ್ಸಿಬಲ್ ಮಾಡೋಣ ಇದಕ್ಕೆ ನಾವು? ಆಕ್ಚುಲಿ ಅಲ್ಲಿ ಯಾವತ್ತೇನಾಯ್ತು ಅಂತ ಹೇಳಿದ್ರೆ, ನಮಗೆ ಸಿಕ್ಕಂತಹ ನಿಮ್ಮ ಹೈಕಮಾಂಡ್ಗೆ ಸಿಟ್ಟು ಬರಬಾರ್ದಾ ಇದ್ರ ಬಗ್ಗೆ? ನಮ್ಮ ನ್ಯಾಷನಲ್ ಲೆವೆಲ್ ನಮ್ಮ ಹೆಸರು ಡ್ಯಾಮೇಜ್ ಆಗ್ತಿದೆ ಅಂತೇಳಿ ಅವ್ರು ಕೇಳಿದ್ರು ತಪ್ಪಿದೆಯಾ ಇವತ್ತಿಗೆ? ಅವ್ರು ಕೇಳಿದ್ರಲ್ಲಿ ತಪ್ಪಿಲ್ಲ, ಖಂಡಿತವಾಗ್ಲೂ ತಪ್ಪಿಲ್ಲ. ಯಾವತ್ತೂ ನಾವು ಜನರಿಗೆ ಉತ್ತರದಾಯಿತ್ವ ಆಗಿರ್ಬೇಕಾಗತ್ತೆ. ಇವಾಗ ನಮ್ಮ ಸರ್ಕಾರನು ಯಾರಾದ್ರೂ ನೀವು ಇನ್ನಷ್ಟು ಎಚ್ಚರಿಕೆ ವಹಿಸಬೇಕಾಗಿತ್ತು, ನೀವು ನಿರ್ಲಕ್ಷ್ಯ ತೋರಿದ್ರಿ ಅಂತ ಹೇಳಿದ್ರೆ ಅದಕ್ಕೆ ನಾವು ಕೋಪ ಮಾಡೋಂಗಿಲ್ಲ. ನಾವು ಇನ್ನಷ್ಟು ಅಲರ್ಟ್ ಆಗಿರ್ಬೇಕಾಗಿತ್ತು ಅಂತ ಹೌದು, ಅದನ್ನ ನಾವು ಒಪ್ಕೊಳ್ಳೇಬೇಕಾಗತ್ತೆ. ಆದ್ರೆ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ 40% ಆಫ್ ದ ಚೇರ್ಸ್ ಖಾಲಿ ಇದ್ರೂ ಮೊದಲನೇ ಪ್ರಾರಂಭದಲ್ಲಿ ನೂಕುನುಗ್ಗಲು ಸೃಷ್ಟಿ ಮಾಡೋದಕ್ಕೆ, ಹೈಪ್ ಕ್ರಿಯೇಟ್ ಮಾಡೋದಕ್ಕೆ ಆ DNA ಅವರು ಮತ್ತು ಕ್ರಿಕೆಟ್ ಅಸೋಸಿಯೇಷನ್ ಅವ್ರದ್ದು ಒಂದು ತಂಡ ಆ ರೀತಿಯ ಒಂದು ತಂತ್ರ ಮಾಡಿತ್ತು. ಬಹಳ ಚೀಪ್ ತಂತ್ರ ಅದು. ಅಂದ್ರೆ ಇಷ್ಟೊಂದು ಲಕ್ಷಾಂತರ ಜನರು ಸೇರಿರುವಾಗ ಆಗಿರಲ್ಲ ಅದು. ಎಷ್ಟು ಸಂದರ್ಭದಲ್ಲಿ ಏನಾಗುತ್ತೆ ಮೇಡಮ್, ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಕ್ರಿಕೆಟ್ ಯಾವುದೇ ಒಂದು ಮ್ಯಾಚ್ ನಡೀಲಿ, ಟೂರ್ನಮೆಂಟ್ ನಡೀಲಿ, ಏನೇ ನಡೆದ್ರು ಕೂಡ ಈ 35% 40% ಅಂತ ಹೇಳ್ತಿರಲ್ಲ, ಅದು ರಿಸರ್ವ್ಡ್. ಅದು ಅನೇಕ ಸಂಸ್ಥೆಗಳಿವೆ, ರಾಜಕೀಯ ನಾಯಕರುಗಳಿದ್ದಾರೆ, ಮಾಜಿ ಆಟಗಾರರಿದ್ದಾರೆ, VIP ಮೇಡಮ್. ಯಾವಾಗಲೂ ಹಾಗೇನೆ ಅದು. ನಾವು ಜನ ಅಂದ್ಕೊಳ್ತಾರೆ ಅಷ್ಟೇನೆ, ಏನು ಅಷ್ಟೊಂದು ಸಿಟಿ ನಮ್ಗೆ ಕೊಡಬೇಕಾಗಿತ್ತು ಅಂತ ಹೇಳಿ. ಅವ್ರು ಬರಬಹುದು, ಬರದೇ ಇರಬಹುದು.
ಆ ವಿಐಪಿಗಳು ಬರಲೂಬಹುದು. ಅಷ್ಟು ಮಾತ್ರ ಅಲ್ಲ. ಆ ಅಲ್ಲ, ಸೀಟ್ಗಳು ಅದು ಇರೋದೇ ಒಂದು ಅವರಿಗೆ reason- ಅಂತ ಅದು ಅಲ್ಲಿ. ಒಂದು reason ಹೇಳ್ದೆ. ಯಾವುದೇ ಮ್ಯಾಚ್ ಆಗಲಿ ಅದೇ ರೂಲ್ ಅದು. ಥರ್ಡ್ ದಿವಸ ಅಲ್ಲಿ ಪಂದ್ಯ ನಡೆಯೋಕ್ಕಿಂತ ಮುಂಚೆನೆ ಇವರು ನಮ್ಗೆ ಒಂದು ವೇಳೆ ಗೆದ್ರೆ ನಾವು ಹೇಗೆ ಅಲ್ಲಿ ಸೆಲೆಬ್ರೇಟ್ ಮಾಡಬೇಕು ಅಂತ ಕೇಳಿದಾಗ ಇಲ್ಲಿ ಕೆಳಹಂತದ ಪೊಲೀಸ್ ಅಧಿಕಾರಿಗಳು ಅದಕ್ಕೆ ನಿರಾಕರಣೆ ಕೊಟ್ಟಾಗ ಮತ್ತೆ ಅವರು ಅವರವರ ರಾಜಕೀಯ ಏನು ಇನ್ಫ್ಲುಯೆನ್ಸ್ ಅನ್ನ ಬಳಸ್ಕೊಂಡು ಮುಖ್ಯಮಂತ್ರಿ ಕಚೇರಿಯಲ್ಲಿ ಯಾರನ್ನು ಬಳಸ್ಕೊಂಡು ಅದಕ್ಕೆ ಪರ್ಮಿಷನ್ ತಗೊಂಡಿದ್ದೆಲ್ಲ ಮಾಡಿದ್ರಲ್ಲ, ಅದು ಖಂಡಿತವಾಗ್ಲೂ ಅವರು ಅದರ ಹೊಣೆ ಹೊರಬೇಕಾಗತ್ತೆ. ಅವ್ರನ್ನ ಅರೆಸ್ಟ್ ಮಾಡಿದ್ದೇವೆ, ತನಿಖೆ ನಡೀತಾ ಇದೆ. ಅಂದಾಜಿತ್ತ ಮೇಡಮ್, ಈಗ ಈ ಥರದ್ದೆಲ್ಲ ಪಿತೂರಿ ಮಾಡ್ತಾರೆ, ಇನ್ಫ್ಲೂಯೆನ್ಸ್ ಮಾಡ್ತಾರೆ ಅಂದಾಗ ಅಂದಾಜು ಇರಬೇಕಲ್ಲ. ಈ ಥರದ್ದು ನಾನು ಒಪ್ಕೊಳ್ತಾ ಇರೋದು ಕೂಡ ನಾಳೆ ದಿನ ದೊಡ್ಡ ಅನಾಹುತ ಕಾರಣ ಆಗಬಹುದು ಅಂತ ಒಂದು ಗೆಸ್ ಇರಬೇಕಾಗಿತ್ತಲ್ಲ ನಿಮಗೆ. ಅಲ್ಲ, ಅದನ್ನ ಒಪ್ಕೊಂಡವ್ರನ್ನ ಅದಕ್ಕೆ ಆ ರೀಸನ್ ಇಂದಾಗಿನೇ ಸಸ್ಪೆಂಡ್ ತೆಗೆದುಬಿಟ್ರು. ಯಾರು ಗೋವಿಂದರಾಜು ಅವ್ರನ್ನ ಅಂತ ನೀವು ಹೇಳ್ತಿರೋದು? ಅಲ್ಲ, ಆ ರೀತಿ ನಾನು ಹೇಳ್ತಾ ಇಲ್ಲ. ಅಲ್ಲಿ ಯಾರೆಲ್ಲ ಪ್ರಮುಖರಿದ್ರು ಅವ್ರನ್ನೆಲ್ಲ ತೆಗೆದು ಹಾಕಿ. ನಾನು ನೆಕ್ಸ್ಟ್ ಲೋಹಿತಿಂದ ನಾನು ಚರ್ಚೆಯನ್ನು ಕಂಟಿನ್ಯೂ ಮಾಡ್ತೀನಿ. ಲೋಹಿತ್, ಇದೀಗ ಇಲ್ಲಿ ಏನಾಗುತ್ತೆ, ಏನು ಕೇಳಿದ್ರು ನಮ್ಮಲ್ಲಿ ರಾಜೀನಾಮೆ ರೀ, ನೀವೇನೇ ವಿಷಯಕ್ಕೆ ಬನ್ನಿ, ಸುತ್ತಿ ಬೆಳೆಸಿ ಸಿ ಎಂ ರಾಜೀನಾಮೆ ಕೊಟ್ಬಿಡ್ಬೇಕು, ಡಿ ಸಿ ಎಂ ರಾಜೀನಾಮೆ ಕೊಟ್ಬಿಡ್ಬೇಕು. ಎಸ್, ಒಪ್ಕೊಳ್ಳೋಣ, ಪ್ರತಿಪಕ್ಷವಾಗಿ ಇನ್ನೂ ಎಫೆಕ್ಟಿವ್ ಆಗಿ ನೀವು ಹೋರಾಟ ಮಾಡಬಹುದೇನೋ ಅಂತ ಒಂದು ಭಾಗ. ಎರಡನೇ ಭಾಗ, ರಾಜೀನಾಮೆನೇ ನಿಜವಾದರೆ ಕುಂಭಮೇಳದ ಕಾಲು ತೊಳೆದಕ್ಕೆ ಯಾರು ರಾಜೀನಾಮೆ ಕೊಡಬೇಕು? ದೆಹಲಿ ರೈಲ್ವೆ ಸ್ಟೇಷನಲ್ಲಿ ಪ್ಲಾಟ್ಫಾರ್ಮ್ ನಂಬರ್ ಚೇಂಜ್ ಅಂದಾಗ ಜನ ಸತ್ತರು, ಕಾಲು ತುಳಿತಾ ಇತ್ತು, ಅವತ್ತಿಗೆ ರಾಜೀನಾಮೆ ಕೊಡಬೇಕು. ಮುಂಬೈನ ದುರಂತ, 2 ರೈಲುಗಳಿಗೆ ಬರಬೇಕಾದ್ರೆ ರೈಲು ಕಿಕ್ಕಿರದ ಜನ 6 ಜನ ಸತ್ತೋಗ್ಬಿಡ್ತಾರೆ, ಬ್ಯಾಗ್ಗಳು ತಾಕ್ಕೊಂಡು 2 ರೈಲುಗಳಿಗೆ. ಅಂದರೆ ನಮ್ಮ ದೇಶದಲ್ಲಿ ಬಡವರಿಗೆ ಇದ್ದಂತಹ ರೈಲು ಬೋಗಿಗಳ ಸಂಖ್ಯೆ ಕಡಿಮೆ ಆಗಿದೆ, ಶ್ರೀಮಂತರಿಗೆ ಹೆಚ್ಚು ಬೆಲೆಯ ಟಿಕೆಟ್ಗಳ ಬೋಗಿಗಳ ಸಂಖ್ಯೆ ಜಾಸ್ತಿ ಆಗಿದೆ, ಇರುವ ಬೋಗಿಗಳಲ್ಲೇ ಹೆಚ್ಚಿನ ಜನ ಸಂಚರಿಸುವಂಥ ಅನಿವಾರ್ಯತೆ ಇದೆ. ಹಾಗಾಗಿ ನೇತಾಡ್ತಾ ಇದ್ದರು. ಇದಕ್ಕೆ ಪರಿಹಾರ ಏನು ಗೊತ್ತಾ ನಿಮ್ಮ ಕಡೆಯಿಂದ ಬಂದಿರೋದು? ನಮಗೆ ನಿಮ್ಮಿಂದ ಬಂದಿರೋ ಪರಿಹಾರ ಇಲ್ಲ ಇನ್ನೆಲ್ಲ ಡೋರ್ ಹಾಕ್ಬಿಡ್ತೀವಿ ಅಂತ. ಡೋರ್ ಓಕೆ, ರೈಲ್ ಸಂಖ್ಯೆ ಜಾಸ್ತಿ ಮಾಡಬೇಕಲ್ಲ, ಜನ ಜಾಸ್ತಿ ಆದಾಗ ನೀವು ರೈಲ್ ಸಂಖ್ಯೆ ಜಾಸ್ತಿ ಮಾಡಬೇಕಾ, ಡೋರ್ ಹಾಕ್ಬಿಡ್ತೀನಿ ಅಂತ ಅವ್ರು ನಾಚೆ ಇಡ್ಬೇಕಾ ನೀವು? ಆಗಿದೆಯಲ್ಲ ಸರ್, ರೈಲ್ ಸಂಖ್ಯೆ ಜಾಸ್ತಿ ಆಗಿದೆ, ಎಲ್ಲದನ್ನು ಹಂಗಾಗು ಮುಂಬೈನಲ್ಲಿ ಪಾಪ ಸತ್ತೋಗ್ಬಿಟ್ಟು ಜನ ಖುಷಿ, ಆಮೇಲೆ ಡೋರಲ್ಲಿ ನೇತಾಡ್ಕೊಂಡು ಸಾಯ ಖುಷಿ ಜನಕ್ಕೆ. ಸುರಕ್ಷತೆ, ಭದ್ರತೆ, ರೈಲು ಹೆಚ್ಚಿಗೆ ಆಗಿದೆ, ಅತಿ ಹೆಚ್ಚಾಗಿದೆ, ಮೂಲಭೂತ ಸರ್. ಒಂದು ಸಂಪೂರ್ಣ ಈ ಅವಘಡ ಇದೆಯಲ್ಲ, IPL ಅನ್ನೋದೇ ಒಂದು ಮನೋರಂಜನೆ ಮತ್ತು ವಾಣಿಜ್ಯ ಚಟುವಟಿಕೆ. ಅದು ಮೇಡಮ್ ಹೇಳ್ತಾ ಇದ್ರು ಕ್ರೀಡಾ ಮನೋಭಾವ. ಹೌದು, ಕ್ರೀಡೆ ಒಂದು. ಇವತ್ತು ಕ್ರಿಕೆಟ್ ಅನ್ನೋದು ಭಾರತದಲ್ಲಿ ಅದೊಂದು ಸೆಂಟಿಮೆಂಟ್. ಆ ಸೆಂಟಿಮೆಂಟ್ ನ ಇವರು ಬಳಸ್ಕೊಳ್ಳೋದಕ್ಕೆ ಇವರು ಸೆಲ್ಫಿ ಇವರ ಒಂದು ಏನು ವಿಧಾನಸೌಧ ಮುಂದೆ ಆಯೋಜನೆ ಆಯ್ತಲ್ಲ, ಅದೊಂದು RCB ಅನ್ನೋದು DRGO, ಒಂದು ಬ್ರಿಟಿಷ್ ಓನ್ ಕಂಪನಿ, ಅದು ಓನರ್ಶಿಪ್ ಇರೋದು. ಇದು ಅದಕ್ಕೂ ಮತ್ತೆ ಸರ್ಕಾರಕ್ಕೂ ಏನು ಆ ರೀತಿ ದೊಡ್ಡ ಮಟ್ಟದ ಸಂಬಂಧನೇ ಇಲ್ಲ. ಇಂಥದ್ರಲ್ಲಿ ಇವರು ಒಂದು RCB ಬ್ಯಾನ್ ಮಾಡಿ ಹೋರಾಟ ಮಾಡಿ, ಹೆಂಗಾದ್ರೆ RCB IPL ಬ್ಯಾನ್ ಆಗಬೇಕು, ಒಂದು ಪತ್ರ ಬರೀರಿ. ಬರ್ತೀನಿ. RCB ಇವರು ಬ್ರ್ಯಾಂಡ್ ಒಂದರ ವಾರಸ್ದಾರರ ತರ, ಬ್ರ್ಯಾಂಡ್ ಅಂಬಾಸಡರ್ ತರ ವಿಶೇಷವಾಗಿ DK ಶಿವಕುಮಾರ್ ಎಂತ ಚೀಪ್ ಪಬ್ಲಿಸಿಟಿ ಸರ್. ಹೋಗಿ HAL ಏರ್ಪೋರ್ಟ್ ಗೆ ಹೋಗಿ ಕ್ರೀಡಾಪಟುಗಳನ್ನ ಇವರು ಹೋಗ್ತಾರೆ, ಇವರು ಇನ್ವೈಟ್ ಮಾಡೋದಕ್ಕೆ ಹೋಗ್ತಾರೆ. ಆಮೇಲೆ ವಿಧಾನಸೌಧದ ಭವ್ಯ ಮೆಟ್ಲು ಮುಂದೆ ಆಯೋಜನೆ ಮಾಡ್ತಾರೆ. ಆಯೋಜನೆ ಮಾಡಿದ್ಮೇಲೆ ಅಷ್ಟಕ್ಕೆ ಸುಮ್ಮನೆ ಆಗ್ತಾರೆ ಸರ್ಕಾರ ಅಂತಂದ್ರೆ, ಅಲ್ಲಿ ಅಷ್ಟೆಲ್ಲ ಅವತ್ತು ಅದು ಹೈ ಸೆಕ್ಯೂರಿಟಿ ಝೋನ್, ಅದು ಹೈಕೋರ್ಟ್ ಮತ್ತೆ ವಿಧಾನಸೌಧ ಇರೋಂಥದ್ದು ಹೈ ಸೆಕ್ಯೂರಿಟಿ ಝೋನ್ ಅಲ್ಲಿ ಸಾಕಷ್ಟು ಅಲ್ಲಿ DPR ಆಗಿರ್ಬೋದು, ಸತ್ಯಾವತಿ ಅವರಾಗಿರ್ಬೋದು, ಅಥವಾ DCP ವಿಧಾನಸೌಧ ಭದ್ರತೆ DCP ಆಗಿರ್ಬೋದು, ಅವರು ನಿರಾಕರಿಸ್ತಾರೆ. ಆದ್ರೆ ಈ ಸರ್ಕಾರ, ಈ ನಿರ್ಲಜ್ಜ ಸರ್ಕಾರ, ಸಂವೇದನಾ ರಹಿತ ಸರ್ಕಾರ ಅವರಿಗೆ ಅಟಕ್ಕೆ ಬಿದ್ದಿ ಉದ್ದಟದಿಂದ ದುರಾಂಕಾರದಿಂದ ಅಲ್ಲಿ ಆಯೋಜನೆ ಮಾಡಬೇಕು. ಅವರ ಮಕ್ಕಳು, ಅವ್ರ ಕುಟುಂಬದವ್ರಿಗೆ ಅವ್ರ ಸೆಲ್ಫಿ ಒಂದು ರೀಲ್ಸ್ ಹುಚ್ಚಾಟಕ್ಕೋಸ್ಕರ ಆದಂತ ಕಾರ್ಯಕ್ರಮ. ಅಲ್ಲಿ ಅದಾದ್ಮೇಲೆ ಅಷ್ಟಕ್ಕೆ ಸುಮ್ಮನಾಗ್ತಾರ. ನೀವೆಲ್ಲರನ್ನು ಅನೌನ್ಸ್ ಮಾಡ್ತಾರೆ, ನೀವೆಲ್ಲರನ್ನು ಇದಕ್ಕೆ ಅಲ್ಲಿ ತನಕ ಅಲ್ಲಿ ಗೇಟ್ ಓಪನ್ ಮಾಡಲ್ಲ. ನೀವು ಕೇಳಿದ್ರಲ್ಲ ಅಲ್ಲಿ ಸಾಹೇಬ್ರಿಗೆ ನೀವು ಕೇಳಿದ್ರಲ್ಲ, ಯಾಕೆ ಈ ಅವಘಡ ಆಯ್ತು ಅಂತ ಹೇಳಿ ಮೂಲ ಆದಂತದ್ದು ಏನಾದ್ರೂ ಇದ್ರೆ ಅಲ್ಲಿ ಸಂಪೂರ್ಣವಾಗಿ ಏನು ಅಲ್ಲಿ ಬೆಳಗ್ಗೆ 11 ಗಂಟೆಯಿಂದ ಅಲ್ಲಿ ಕ್ರೀಡಾಪಟುಗಳು, ಯುವಕರು, ಯುವತಿಯರು ಒಂದು ಭಾವನೆಯಿಂದ ಅಲ್ಲೆಲ್ಲ ಬಂದಿದ್ರಲ್ಲ, ಅಲ್ಲಿ ಈ ಒಂದು ಕಾರ್ಯಕ್ರಮ ಗೇಟ್ ಎಲ್ಲದನ್ನು ಓಪನ್ ಆಗಿದ್ದಿದ್ರೆ ನಾನಿಲ್ಲಿ ಸಿಂಪಲ್ ಆಗಿ ಕೇಳ್ತಾ ಇದ್ದೀನಿ. ಈಗ ಬಂದು ರಾಜೀನಾಮೆ ಯಾರು ಕೊಡಬೇಕು ಅಂತ ನಿಮ್ಮ ಸ್ಕೇಲ್ ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಸ್ಟ್ಯಾಂಪೀಡ್, ರೆಸಿಗ್ನೇಷನ್, ಈ ಸ್ಕೇಲ್ ಇಟ್ಕೊಂಡು ಹೋದರೆ ಎಷ್ಟು ರಾಜ್ಯಗಳಲ್ಲಿ ಯಾರು ರಾಜೀನಾಮೆ ಕೊಡಬೇಕು? ಪಾರ್ಟಿ ಇರ್ರೆಸ್ಪೆಕ್ಟಿವ್ ಆಫ್ ದಿ ಪಾರ್ಟಿ ನಾನು ಮಾತಾಡ್ತಾ ಇದ್ದೀನಿ. ಭಾಗ 1. ಭಾಗ 2 ಅಂತ ಬಂದಾಗ ಚಿನ್ನಸ್ವಾಮಿ ಎಲ್ಲ ಗೇಟ್ ಓಪನ್ ಮಾಡಿ 21, 22 ಗೇಟ್ ಇದೆ ಓಪನ್ ಮಾಡಿಬಿಟ್ಟಿದ್ದರೆ ಅದರ ಕೆಪಾಸಿಟಿನೇ 36,000 ಜನ. ಮೆಟ್ರೋ ರೈಲ್ ಒಂದರಲ್ಲೇ ಅವತ್ತು 9 ಲಕ್ಷ ಜನ ಪ್ರಯಾಣ ಮಾಡಿದ್ದಾರಲ್ಲ, ಪೊಲೀಸರನ್ನ ನಾವು ಹೆಂಗೆ ಹೊಣೆ ಮಾಡೋದು? 9 ಲಕ್ಷ. ನಿಮ್ಗೆ ಇನ್ನೊಂದು ಗೊತ್ತಿರಲಿ, ಮೆಟ್ರೋ ನಮಗೋಸ್ಕರ ಕಟ್ಟಿರೋದು, ನಮ್ಮ ಅನುಕೂಲಕ್ಕೋಸ್ಕರ ಕಟ್ಟಿರೋದು. ಅಲ್ಲಿ ಆ ಯಾವುದೇ ಸಿಸ್ಟಮ್ ಇದೆಯಲ್ಲ, ಈ ಥರ ಕ್ಯೂಲ್ ಬರಬೇಕು, ಇಂಥದ್ದೊಂದು ಎಲೆಕ್ಟ್ರಿಕ್ ಇದಿರುತ್ತೆ, ಡಿವೈಸ್ ಬರುತ್ತೆ, ಸ್ಕ್ಯಾನ್ ಇರುತ್ತೆ, ಅಲ್ಲಿ ದಾಟಬೇಕು, ಅದೆಲ್ಲ ಎಲ್ಲ ಹೈ ಜಂಪ್ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಅವತ್ತು.
ಲಾಂಗ್ ಜಂಪ್ ಪ್ರಾಕ್ಟೀಸ್ ಮಾಡೋರಿದ್ರು, ಹೈ ಜಂಪ್ ಪ್ರಾಕ್ಟೀಸ್ ಮಾಡೋರಿದ್ರು. ಈ 9 ಲಕ್ಷ ಕ್ರೌಡನ್ನು ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗಡೆ 22 ಗೇಟ್ ತೆಗೆದುಬಿಟ್ಟು ಹೆಂಗೆ ಕೂರಿಸ್ತಾ ಇದ್ರಿ ನೀವು ಅಂತ ಹೇಳಿ. ಸರ್, ಪೂರ್ವ ಸಿದ್ಧತೆ ಮಾಡಿದ್ರೆ ಎಲ್ಲದೂ ಮಾಡೋದು. ಯಾಕೆ ಮುಂಚೆ ಮಾಡಿಲ್ವಾ ಈ ರೀತಿ ಕಾರ್ಯಕ್ರಮಗಳು? ಬೇಕಾದಷ್ಟು ಆಗಿದೆ. ಇವರು ಒಂದು 4-5 ಕಿಲೋಮೀಟರ್ ಮುಂಚೆ ಅಂದ್ರೆ ಈ barricade ಸರ್ಕಾರಕ್ಕೆ ಮಾಡಿ- ಆಸೆ ಇತ್ತು, ಜನ ಸಾಯ್ಬೇಕು ಅಂತ ಆಸೆ ಇತ್ತು ಅಂತ ನೀವು ಹೇಳೋದು. ಅಲ್ಲಲ್ಲ, ನಿರ್ಲಕ್ಷ್ಯ ಉಮೇಶ್ ಸರ್, Taken for granted. ನಿರ್ಲಕ್ಷ್ಯ ಇದು. 11 ಜನಗಳ ಸಾವು ದೊಡ್ಡ ನಿರ್ಲಕ್ಷ್ಯ. ಸೆಲ್ಫಿ ಕ್ರೇಜ್ಗೋ, ರೀಲ್ಸ್ ಕ್ರೇಜ್ಗೋ, ಮಕ್ಕಳು ಮೊಮ್ಮಕ್ಕಳಿಗೆ ವಿರಾಟ್ ಕೊಹ್ಲಿ ನೋಡಿ, ನಾನು ಅದೇ ವಿಡಿಯೋ ಹೇಳ್ತಾ ಇರೋದು. ನಾನು ಈ ಥರ ಜಂಪ್ ಮಾಡ್ತಿದ್ದಾರೆ. ಇದರಲ್ಲಿ ಜನಗಳ ಪ್ರಜ್ಞೆ, ಜನಗಳ ಜವಾಬ್ದಾರಿ ಏನು? ಅವ್ರವ್ರ ಪ್ರಾಣಕ್ಕೆ, ಬೇರೆಯವ್ರ ಪ್ರಾಣಕ್ಕೆ ಬಿಟ್ಬಿಡಿ, ಅವ್ರವ್ರ ಪ್ರಾಣಕ್ಕಾದ್ರೂ ಹೊಣೆ ಆಗಬೇಕಾಗಿತ್ತಲ್ವಾ? ಅಂದರೆ ಒಂದು ಸರ್ಕಾರಕ್ಕೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ಕೊಂಡು ನೋಡಿ ಏನು ಮಾಡೋಣ ಹೇಳಿ. ಈಗ ಇಲ್ಲಿ ನೋಡಿ, ಈ ಥರದ್ದು ಉಮೇಶ್ ಸರ್ ನೀವು ಗಮನಿಸಬೇಕಿದ್ರೆ ಈ ಥರ ಮಾಡ್ತಿದ್ದಾರೆ. ಇದು ನೋಡಿ, ಇಲ್ಲಿ ಲಿಂಗ ತಾರತಮ್ಯ ಇಲ್ಲ, ಜಾತಿ ತಾರತಮ್ಯ ಇಲ್ಲ, ಇಲ್ಲಿ ವಯಸ್ಸಿನ ತಾರತಮ್ಯ ಇಲ್ಲ. ಎಲ್ಲರೂ ಎಗರಿ ಬರ್ತಿರೋರು ಇಲ್ಲಿ. ಮಹಿಳೆಯರು ಅಬಾಲ ವೃದ್ಧರಾದಿಯಾಗಿ ಹಿಂಗೆ ಮಾಡ್ತಿದ್ದಾರಲ್ಲ, ಇವ್ರಿಗೆ ಯಾರು ಹೇಳ್ಬೋದು? ಆಯ್ತಪ್ಪ, ಈಗ ಇನ್ನೊಂದು ಪಾಯಿಂಟ್ ಕೇಳ್ತೀನಿ ನಾನು. ಇಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮ್ಮು ಸೆಕ್ಯೂರಿಟಿ ಸರಿ ಇರಲಿಲ್ಲ, ವಿಧಾನಸೌಧ ತಕ್ಕಮಟ್ಟಿಗೆ ಇತ್ತು, ಮೆಟ್ರೋ ಸ್ಟೇಷನ್ ಏನು ಮಾಡ್ಬೋದಾಗಿತ್ತು ನಾವು ಅಂತ ನನ್ನ ಪಾಯಿಂಟ್ ಇದೆ. ಉಮೇಶ್ ಸರ್, ಮೆಟ್ರೋ ಸ್ಟೇಷನಲ್ಲಿ ಹಿಂಗೆ ಆಡೋರನ್ನ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಹಂಗೆ ಆಡಲ್ಲ ಅಂತ ನಾವು ಹೇಳೋಕ್ಕಾಗತ್ತಾ? ಇಲ್ಲ ನೋಡಿ, ನಾವು ಈಗಾಗಲೇ ಈ ಪ್ರಪಂಚದಲ್ಲಿ ಹಲವಾರು ಕಡೆ ಈ ತರದವೆಲ್ಲ ಆಗಿದಾವೆ. ಸ್ಟ್ಯಾಂಡ್ಗಳೇ ಕುಸಿದೋಗ್ಬಿಟ್ಟಿದೆ ಫುಟ್ಬಾಲ್ಗಳಲ್ಲಿ, ಆಮೇಲೆ ಬೇಸ್ ಬಾಲ್ಗಳಲ್ಲಿ ತುಂಬಾ ಜನ ನುಗ್ಗಿ ಹೊಡೆದಾಡ್ಕೊಂಡಿರುವಂತದ್ದಿದೆ. ಹಲವಾರು ಘಟನಾವಳಿಗಳು ಸಿಕ್ಕಾಪಟ್ಟೆ ಆಗಿದಾವೆ. ಎಷ್ಟು ಬಂದೋಬಸ್ತ್ ಮಾಡಿದ್ರು ಸಹ ಕೆಲವಷ್ಟು ಕಡೆ ಸ್ಯಾಂಪೇಟ್ ಮಾಡಿ ಹಲವಾರು ಜನಗಳೆಲ್ಲ ಸತ್ತೋಗಿರ್ತಕ್ಕಂಥದ್ದೆಲ್ಲ ಇದಾವೆ. ಆದ್ರೆ ಇದು ಅದು ಆಯೋಜಕರು ಮಾಡಿರ್ತಕ್ಕಂಥದ್ದು, ಮತ್ತೆ ಅದು ಬಂದೋಬಸ್ತ್ ಇದ್ದಂಥದ್ದು. ಇದಕ್ಕೆ ಏಕಾಏಕಿ 12 ಗಂಟೆ ಒಳಗಡೆ ನೀವು ಪ್ರಿಪರೇಷನ್ ಮಾಡಿಕೊಂಡು ಇಷ್ಟು ಜನನ ಕಂಟ್ರೋಲ್ ಮಾಡಿಕೊಂಡು ನಾವೆಲ್ಲ ಇದನ್ನ ವಿಜೃಂಭಣೆಯಿಂದ ಚೆನ್ನಾಗಿ ಆಚರಿಸೋಣ ಅಂತ ಅನ್ನುವಂತ ಏನಾದರೂ ಒಂದು ಮನಸ್ಥಿತಿನಲ್ಲಿ ಕೇಳಿದಾಗ ಎಲ್ಲ ಅಧಿಕಾರಿಗಳಿಗೂ ಗಾಬರಿ ಆಗ್ತದೆ. ಆ ಕಾರಣಕ್ಕೋಸ್ಕರ ಎಲ್ಲ ರಿಜೆಕ್ಟ್ ಮಾಡಿ ಬಿಸಾಕಿರೋದು. ಎಲ್ಲೂ ಸಾಧ್ಯನೇ ಆಗದೆ ಇರುವಂತದ್ದನ್ನ ಸಾಧ್ಯ ಮಾಡಿ ಅಂತ ಹೇಳ್ತಾ ಇದಾರಲ್ಲ, ಆ ಕಾರಣಕ್ಕೆ ನಾಳೆ ನನ್ನ ತಲೆ ಏನಾದ್ರು ಹೋಗಿಬಿಟ್ಟತ್ತಪ್ಪ ಅಂತ ಹೇಳ್ಬಿಟ್ಟು ಧೈರ್ಯ ಮಾಡಿ ಪೊಲೀಸರುಗಳು ಆ ತರ ವಾಪಸ್ ಬರೆದು ಕೊಟ್ಟಿರುವಂತದ್ದು. ನನ್ನ ಲೆಕ್ಕದಲ್ಲಿ ಇದು ಬರೆದು ಕೊಟ್ಟಿದ್ದಾರೆ ನೋಡಿ. ಇದು ಬಹಳ ಸಾಮಾನ್ಯವಾಗಿ ನಮ್ಮ ಪೊಲೀಸರುಗಳು ಆಯ್ತು ಬಿಡಿ ನೋಡೋಣ, ಅದೇನ ಮಾಡ್ಬಿಡೋಣ, ದೊಡ್ಡವ್ರು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಮಾಡ್ಬಿಡ್ತಾರೆ. ಆದ್ರೆ ಇದ್ರಲ್ಲಿ ಪತ್ರ ರವಾನೆಗಳಾಗಿದ್ದಾವೆ. ಅದು ಅಷ್ಟು ಸುಲಭದ ಮಾತಲ್ಲ ಇದು. ಯಾಕೆಂದ್ರೆ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಇದು ನಾಳೆ ದಿವಸ ಸಿಕ್ಕಾಪಟ್ಟೆ ಜನ ಬರ್ತಾರೆ, ಕಂಟ್ರೋಲ್ ಮಾಡೋಕ್ ಆಗುದಿಲ್ಲ. ಯಾರು ಪೊಲೀಸರು ಕರ್ಸ್ಕೊಳಕ್ ಆಗುದಿಲ್ಲ ಸಡನ್ ಆಗಿ. ನಾವೇನು ಒಂಥರ ಜನ ಬರ್ತಾವ್ರೆ, ಹಾಕ್ರೋಕೆ ಮದುವೆನಲ್ಲಿ ಊಟ ಕಮ್ಮಿ ಆದ ತಕ್ಷಣ ಇನ್ನೊಂದ್ ಸ್ವಲ್ಪ ರೈಸ್ ಬೇಯಿಸ್ಬಿಟ್ರು, ಹಂಗ ಆಗಲ್ಲ ಇದು ಬಂದೋಬಸ್ತು. ಕರೆದ್ಬಿಟ್ಟು ಏನ್ ಮಾಡ್ತೀರಿ, ಅವ್ರನ್ನ ಎಲ್ಲಿ ಸೇರಿಸ್ತೀರಿ, ಯಾರಿಗ್ ಮಾತಾಡಿಸ್ತೀರಿ, ಎಲ್ಲಿ ಪೋಸ್ಟ್ ಮಾಡ್ತೀರಿ, ಹಂಗ ಆಗುದಿಲ್ಲ. ಬಂದೋಬಸ್ತು ಅಷ್ಟು ಸುಲಭ ಅಲ್ಲ. ಅವ್ರಿಗೆ ಟ್ಯೂಟ್ ಮಾಡ್ಬೇಕು, ಕೆಲಸ ಒಪ್ಪಿಸ್ಬೇಕು, ಅದಕ್ಕೊಂದು ಅಧಿಕಾರಿ ನೇಮಕ ಮಾಡ್ಬೇಕು, ಇದಕ್ಕೆಲ್ಲ ಬಹಳ ಟೈಮ್ ಬೇಕು, ರಿಹರ್ಸಲ್ ಮಾಡ್ಬೇಕು, ಈ ಜಾಗದಲ್ಲಿ ಯಾರು ನಿಂತ್ಕೋಬೇಕು ಅಂತ ಹಿಂದೆ ರೆಡಿ ಆಗ್ಬೇಕು. ಒಬ್ಬ ಕನ್ನಡ ರಾಜ್ಯೋತ್ಸವ ಸ್ವತಂತ್ರ ನಮ್ದು ಪೆರೇಡ್ ನಡಿಬೇಕಾದಾಗ್ಲೇನೆ ಅದೇ ಮಹಾತ್ಮ ಗಾಂಧಿ ಇದ್ರಲ್ಲಿ ಸೇರುವಂತವ್ರು 3,000ದಿಂದ 4,000 ಜನ ಸೇರ್ತಾರೆ. 3 ದಿವಸ ಪ್ರಿಪರೇಷನ್ ಮಾಡ್ತೀವಿ ನಾವು ಅಲ್ಲಿ ಬಂದೋಬಸ್ತ್ಗೆ. ಅದು ಪಾಸಿರೋ ಒಳಗಡೆ ಬಿಟ್ಟು ಒಳಗಡೆ ಚೇರಲ್ಲಿ ಕೂರ್ಸೋದಕ್ಕೆ ಬರೀ 4,000-5,000 ಜನ ಬರ್ತಾರೆ. ಲಕ್ಷಾನ್ಗಟ್ಲೆ ಜನಗಳು ಬಂದ್ಬಿಟ್ಟಾಗ ಯಾವ ತರ ಮಾಡೋಕ್ಕಾಗುತ್ತೆ ಹೇಳಿ? ಅದು ಫ್ರೀ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆದ್ಮೇಲೆ ಪೊಲೀಸರು ತಡೀಕಾಗ್ತದ? ಹುಚ್ಚು ಪ್ರವಾಹ ಇದು. ಆ ಕಾರಣಕ್ಕೋಸ್ಕರನೇ ಇದಾಗ್ಬಿಡ್ತು ಅಂತ ಅಂದ್ರೆ ಯಾವುದೇ ABCD ಸರ್ಕಾರ ಯಾವುದೇ ಇರ್ಲಿ ಈ ತೀರ್ಮಾನ ತಗೊಂಡಿದ್ರೆ ಇದೇ ತರನೇ ಆಗ್ತಿದ್ದದ್ದು. ಯಾವ ಕಾರಣಕ್ಕೂ ಸಾಧ್ಯನೇ ಇಲ್ಲ ಇಲ್ಲೇ ತಡೆಗಟ್ಟೋದಕ್ಕೆ. ನಾವು ಪತ್ತಾಸ್ತ್ರ ಇಟ್ಕೊಂಡ್ಬಿಟ್ಟಿದ್ದೋ ನಮ್ಮ ಸರ್ಕಾರದವರು, ಅವೆಲ್ಲ ಆಗಲ್ ಕೆಲಸ. ಈ ತರ ತೀರ್ಮಾನಗಳು ಯಾರು ಮಾಡ್ತಾರೋ ಯಾರೇ ಇದ್ರು ಫೇಲೇ. ಅದು ಅಷ್ಟು ಸುಲಭಕ್ಕೆ ಬಂದೋಬಸ್ತ್ಗಳನ್ನ ಮಾಡೋಕ್ ಆಗುದಿಲ್ಲ. ಆಮೇಲೆ ಆ ಬಂದೋಬಸ್ತ್ ಮಾಡ್ಬೋದು ಇಂಥವ್ರ ಮಧ್ಯದಲ್ಲಿ ಉಟ್ಕೊಂಡಾಗ KC ಅವರು ಒಂಥರ ಬ್ಲಂಡರ್ ಮಾಡಿದ್ರಲ್ಲ, ಈ ತರದ ತೀರ್ಮಾನಗಳು ಕೊಟ್ಕೊಂಡು ಈ ತರ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಬಿಸ್ಬಿಟ್ಟಾಗ ನೀವ್ ಹೆಂಗೆ ಅದನ್ನ ಬೇಗ ಅದನ್ನೆಲ್ಲ ನೀವು ಪೊಲೀಸರುಗಳು ಸರಿ ಮಾಡೋದೇ ಕಷ್ಟ ಆಗ್ಬಿಡ್ತದೆ ರಮಕ್ಕ ಅಂತ. ಅಷ್ಟು ಸುಲಭ ಅಲ್ಲ. ಬಟ್ ನಡೆದೋಗ್ಬಿಟ್ಟಿದೆ. ಈಗ ಸುಮ್ಮನೆ ರಾಜಕೀಯ ಬಿಟ್ಟು ಈಗ ಏನ್ ಮಾಡ್ಬೇಕು, ಮತ್ತೆ ಈ ಮುಂದೆ ಇನ್ನೇನಾದ್ರೂ ಈ ತರದ್ ಏನಾದ್ರು ಆದಾಗ ಏನ್ ಮಾಡ್ಬೇಕು ನಾವು ಅಂತ ಅನ್ನುವಂಥದ್ದು ಯೋಚನೆ ಮಾಡ್ಬೇಕು. ಮತ್ತೆ ಈಗ ಏನು ಪಾಪ ತೀರ್ಕೊಂಡಿರ್ತಕ್ಕಂಥವ್ರಿಗೆ ಅತ್ಯಂತ ಹೆಚ್ಚಿನ ನಾವು ಅವ್ರಿಗೆ ಹಣವನ್ನ ಕೊಟ್ಟು ಪಾಪ ಎಲ್ಲ ಸಂತೈಸಕ್ಕಾಗುದಿಲ್ಲ ಬಿಡಿ. ಯಾಕೆಂತಂದ್ರೆ ಇದು ನಾವೆಲ್ಲ ಸೇರಿ ಒಟ್ಟಾರೆ ಜವಾಬ್ದಾರಿಯಿಂದ ಅವ್ರನ್ನ ಕೊಂದಾಕಿರ್ತಕ್ಕಂಥದ್ದು. ಏನ್ ಮಾಡಿದ್ರು ಸರಿ ಸಮ ಆಗುದಿಲ್ಲ, ಅಷ್ಟು ಸುಲಭದಲ್ಲ ಅದು. ಅದು ನಮ್ಮ ಎಲ್ಲಾರ್ದು ವೈಕರಿಯಸ್ ಲಯಬಿಲಿಟಿ ಅಂತ ಹೇಳಿದ್ರು, ಅದು 100ಕ್ಕೆ 100ರಷ್ಟು ಸತ್ಯ. ಫೈನ್, ಥ್ಯಾಂಕ್ ಯು ಉಮೇಶ್ ಸರ್, ಥ್ಯಾಂಕ್ ಯು ದಿಲೀಪ್ ಕುಮಾರ್ ಅವರೇ, ಥ್ಯಾಂಕ್ ಯು ಲೋಹಿತ್, ಥ್ಯಾಂಕ್ ಯು ಆಯಿಷಾ ಫರ್ಜಾನಾ ಮೇಡಮ್. ಈ ಥರದ ಘಟನೆಗಳು ಆಗದೇ ಇರಲಿ. ಸರ್ಕಾರ, ಹೈಕಮಾಂಡ್ ಯಾರೇನೇ ಇರಲಿ ಅಥವಾ ಪ್ರತಿಪಕ್ಷ ಯಾರೇನೇ ಇದ್ದರೂ ಕೂಡ ಎಲ್ಲಕ್ಕಿಂತ ಹೆಚ್ಚಾಗಿ ಜನಗಳ ವಿವೇಕ ಅವ್ರನ್ನ ಕಾಪಾಡಬೇಕು, ಜನಗಳ ತಾಳ್ಮೆ ಅವ್ರನ್ನ ಕಾಪಾಡಬೇಕು, ಜನಗಳಲ್ಲಿ ಮಾನವೀಯತೆ ಕಾಪಾಡಬೇಕಾಗತ್ತೆ. ತುಂಬ ಬೇಸರದ ಸಂಗತಿ ಅಂದರೆ ಒಬ್ಬ ಮನುಷ್ಯ ಬಿದ್ದು ಒದ್ದಾಡ್ತಾ ಇದ್ದಾನೆ,
ಆ ಜೀವಕ್ಕೂ ನನಗೂ ಏನು ಸಂಬಂಧ, ಅವನ ಪಕ್ಕದಲ್ಲೇ ನಡ್ಕೊಂಡು ಹೋದಂಥ ಜನಗಳನ್ನು ಕೂಡ ಕಣ್ಣಾರೆ ಕಂಡಿರ್ತಕ್ಕಂಥ ಉದಾಹರಣೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಇದೆ. ಇದು ಯಾವುದು ಆಗದೇ ಇರಲಿ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.